ಮಾಧ್ಯಮದಲ್ಲಿ ಸಾಹಿತ್ಯ ನಿನ್ನೆ ಮತ್ತು ನಾಳೆ ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂಥವರು ಆಂದೋಲನದವರು. ಅವರಿಗೆ ಈ ಕಾರ್ಯಕ್ರಮದ ಆರಂಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಈಗಾಗಲೇ ಈ ಒಂದು ಗೋಷ್ಠಿಯನ್ನು ನಡೆಸ್ಕೊಡ್ಲಿಕ್ಕೆ ಅಂತ ನಮ್ಮ ಜೊತೆ ವಿದ್ವಾಂಸರು ಆಗಲೇ ಬಂದು ಇದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಶ್ರೀಯುತ ಅಬ್ದುಲ್ ರಶೀದ್ ಸರ್, ರವೀಂದ್ರ ಭಟ್ ಐನಕೈ, ವಿದ್ಯಾರಶ್ಮಿ ಪೆಲತಡ್ಕ ಹಾಗೂ ರಶ್ಮಿ ಎಸ್ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿ. ಹಾಗೆಯೇ ಇವತ್ತಿನ ಈ ಮಾಧ್ಯಮದಲ್ಲಿ ಸಾಹಿತ್ಯ ನಿನ್ನೆ ಮತ್ತು ನಾಳೆ ಈ ಗೋಷ್ಠಿಯ ಸಂಚಾಲಕತ್ವವನ್ನು ವಹಿಸ್ಕೊಳ್ಬೇಕು ಅಂತ ಶ್ರೀಮತಿ ರಶ್ಮಿ ಎಸ್ ಅವರನ್ನು ವಿನಂತಿಸಿಕೊಳ್ತೇನೆ. ಇದೀಗ ನಿಮ್ಮ ಮುಂದೆ ಮಾಧ್ಯಮದಲ್ಲಿ ಸಾಹಿತ್ಯ ಮತ್ತು ಅದರ ಕುರಿತಾದಂತಹ ಅನೇಕ ವಿಷಯಗಳನ್ನು ಚರ್ಚಿಸಲಿಕ್ಕಿದ್ದಾರೆ. ಭಾಗಿಯಾಗೋಣ ನಾವೆಲ್ಲರೂ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾಧ್ಯಮದಲ್ಲಿ ಸಾಹಿತ್ಯ ನಿನ್ನೆ ಮತ್ತು ನಾಳೆ ಬಗ್ಗೆ ಮಾತಾಡಾಗ್ತೀವಿ. ನಿನ್ನೆ ಮತ್ತು ನಾಳೆ ಅಂದ್ಕೂಡಲೇ ಎಲ್ಲರೂ ಇಂದಿನ ಕತೆ ಏನು ಅಂತ ಹೇಳ್ತಾರಲ್ಲ, ಆದರೆ ಇಂದು ಅನ್ನೋದು ನಿನ್ನೆಯ ಬಲ್ಬೂತೆ ಮೇಲೆ ಇರ್ತೈತಿ ಮತ್ತು ನಾಳೆ ಅನ್ನೋದಕ್ಕೆ ಇವತ್ತು ಬುನಾದಿ ಆಗಿರ್ತೈತಿ. ಹಾಗಾಗಿ ಇಂದು ಯಾವಾಗೂ ಪ್ರಸ್ತುತನೇ. ಆ ಕಾರಣಕ್ಕೆ ನಿನ್ನೆ ಮತ್ತು ನಾಳೆಯ ಬಗ್ಗೆ ಮಾತಾಡೋಣಂತ. ಮಾಧ್ಯಮದೊಳಗೆ ಸಾಹಿತ್ಯ ಅನ್ನೋತ್ಲೆ ಭಾಳ ಮಂದಿ ಏನಂತಾರ ಅಂದ್ರೆ, ಮಾಧ್ಯಮದೊಳಗೆ ಕವಿತೆ ಬರ್ತಾವ, ಕತೆ ಬರ್ತಾವ, ಕಾದಂಬರಿ ಬರ್ತಾವ, ಮೊದಲು ಬರ್ತಿದ್ದು ಈಗ ಬರವಲ್ಲು, ಈಗ ಪ್ರಿಂಟ್ ಮಾಡವಲ್ರಿ, ಅಷ್ಟು ಜಾಗ ಕೊಡವಲ್ರಿ, ಮೊದಲಿನಷ್ಟು ಕವಿತೆಗಳು ಬರವಲ್ಲು, ಈಗ ಕತೆ ಪ್ರಿಂಟ್ ಮಾಡೋದಿಲ್ಲ, ಮೊದಲು ಸುಧಾದಾಗ 3 ಕಾದಂಬರಿ ಬರ್ತಿತ್ತು, ಈಗ 1ಕ್ಕೆ ಬಂತು, ತರಂಗದಾಗ 3 ಬರ್ತಿದ್ದು, ಈಗ 1ಕ್ಕೆ ಬಂತು. ಹಿಂಗೆ ಮಾಧ್ಯಮದೊಳಗೆ ಸಾಹಿತ್ಯ ಅಂದ ಕೂಡಲೇ ಒಂದು ಕಂಪ್ಲೇಂಟ್ಗಳು ಶುರು ಆಕ್ಕಾವು. ಅಂದ್ರೆ ನಾವು ಸಾಹಿತ್ಯದಿಂದ ದೂರ ಆಗೀವಿ ಅನ್ನೋ ದೂರು ಎಲ್ಲಾರ್ದು ಹೌದು. ಆದ್ರೆ ಮಾಧ್ಯಮದ ಸಾಹಿತ್ಯದ ಬಗ್ಗೆ ಎಷ್ಟು ಮಂದಿ ಮಾತಾಡೇವಿ ಅಲ್ಲ? ಆ ದೂರುಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಾವಿವತ್ತು ಮಾಧ್ಯಮದ ಸಾಹಿತ್ಯದ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತದೆ. ಮಾಧ್ಯಮ ಅಂದ ಕೂಡಲೇ ಇಡೀ ಮಾಧ್ಯಮವನ್ನು ಸ್ಥೂಲವಾಗಿ ನಾವು ಹೆಂಗೆ ಬೇರ್ಪಡಿಸ್ಬೇಕು? ಒಂದು ಕೇಳೋದು ಅಂದ್ಕೂಡಲೇ ಕೈ ಸರಳಗೆ ರಶೀದ್ ಸರ್ ಕಡೆ ಹೋಗ್ತದೆ, ನೋಡುವುದು ಎಲೆಕ್ಟ್ರಾನಿಕ್ ಮೀಡಿಯಾ ಕಡೆ ಹೋಗ್ತದೆ, ಮತ್ತು ಓದೋದು ಮುದ್ರಣ ಮಾಧ್ಯಮ ಕಡೆ ಹೋಗ್ತದೆ. ಈ 3 ಇಂದ್ರಿಯಗಳು ಒಂದೊಂದು ಥರದ ಅನುಭವಗಳನ್ನು ಕೊಡ್ತಾವೆ. ಈ ಅನುಭವಗಳು ಅನುಭೂತಿಯಾಗಿ ಬದಲಾಗುವುದೇ ಒಂದು ಪ್ರಕ್ರಿಯೆ. ಅದು ಓದೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಅಥವಾ ನೋಡೋದಾಗಿರ್ಬೋದು. ನಮ್ಮ ಮನಸ್ಸಿಗೆ ಹೆಂಗೆ ಇಳಿತದ, ನಮ್ಮ ಆತ್ಮಕ್ಕೆ ಹೆಂಗೆ ಇಳಿತದ, ಅದನ್ನು ನಾವು ಹೆಂಗೆ ಹಿಡಿದು ಇಟ್ಕೋತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊತ ನಾವು ಆಗೋದಕ್ಕೆ ಸಹಾಯ ಆಗ್ತದೆ. ಹಿಂಗೆ ಮಾಡೋದ್ರೊಳಗೆ ಹಿಂದಿನ ಸಾಹಿತ್ಯ ಏನಿತ್ತಲ್ಲ, ನಿನ್ನಿದೇನಿತ್ತು, ಅದ್ರೊಳಗೆ DVG ಸರ್ ಬರ್ತಾರೆ, ಮಾಸ್ತಿಯವ್ರು ಬರ್ತಾರೆ, ಅಥವಾ ಒಂದು ದೊಡ್ಡ ಪರಂಪರೆ ಅದ. ಅದು ಹೇಳ್ಕೊಂತ ಕುಂತ್ರೆ ಅದಕ್ಕೆ ಒಂದು 10 ನಿಮಿಷ ಹೋಗ್ಬೋದು. ಆ ಇಡೀ ಪರಂಪರೆಯೊಳಗೆ ಏನಿತ್ತು, ಕನ್ನಡದ ಒಂದು ಸೊಗಡು ತುಂಬಿರ್ತಿತ್ತು. ಇವತ್ತು ಆ ಸೊಗಡು ಮಾಯ ಆಗ್ತದೇನು ಅನ್ನುವಂಥ ಪ್ರಶ್ನೆ ಇಟ್ಕೊಂಡು, ಆಮೇಲೆ ಮಾಧ್ಯಮದ ಕೆಲಸ ಏನೈತಲ್ಲ, ಪೋರ್ಟಿಂಗ್ ಮಾಡೋದು. ಮಾಧ್ಯಮದ ಮೂಲ ಪೋರ್ಟರ್ ಅಲ್ವಾ, ಪೋರ್ಟರ್ನ ರೀಪೋರ್ಟ್ ಮಾಡೋದು. ಅಂದರೆ ನಾ ಹೊತ್ತು ತಂದಿರೋ ಸರಕನ್ನು ನಿಮಗೆ ಮತ್ತೆ ಒಪ್ಪಿಸ್ಬೇಕು. ಹಿಂಗೆ ರೀಪೋರ್ಟ್ ಮಾಡುವ ಒಂದು ಪ್ರಕ್ರಿಯೆಯೊಳಗೆ ಭಾಷೆ ಮತ್ತು ಸಾಹಿತ್ಯ ಅನ್ನೋದು ಸಾಧನ. ಈ ಸಾಧನನ ನಾವು ಎಷ್ಟು ಬಲಯುತವಾಗಿ ಅಥವಾ ಎಷ್ಟು ಸಶಕ್ತಗೆ ಬಳಸಾಗತ್ತೇವಿ ಮತ್ತು ಎಲ್ಲಿ ತಪ್ಪಾಗತ್ತೇವಿ ಅಂತ. ರಶೀದ್ ಸರ್, ನಾ ಇದನ್ನು ನಿಮ್ಮ ಜೊತೆ ಶುರು ಮಾಡ್ಬೇಕಂತೀನಿ. ನಮಗೆಲ್ಲ ಕೇಳುವ ಭಾಷೆ ಅಂತಂದ್ರೇ ಆಕಾಶವಾಣಿಯ ಭಾಷೆ ಆಗಿತ್ತು. ಅದಕ್ಕೊಂದು ಸಭ್ಯ, ಸೌಜನ್ಯ, ಸಂಯಮ, ಅಗದಿ ಹಗುರ ಮೆತ್ತಗ ನಮ್ಮ ಹಿಂದೂಸ್ತಾನಿ ಹಾಡು ಕೇಳ್ದಂಗೆ ಇರ್ತಿತ್ತು. ಅದು ಇದ್ದಕ್ಕಿದ್ದಂಗೆ ರ್ಯಾಪ್ ಮಾಡುವಂತಹ ನಿರೂಪಣೆಗಳು ಕೇಳಾಗತ್ತು. ಅಂದ್ರೆ ಇಲ್ಲಿ ಒಂದು ಭಾಷೆಗೆ ಯಾವ ಎಲ್ಲೆಯೂ ಇಲ್ಲ ಅನ್ನೋದ್ರ ಜೊತೆಗೆ ಇಡೀ ಭಾಷೆನ ಕೋಸಂಬರಿ ಮಾಡ್ದಂಗೆ, ಅದ್ರೊಳಗೆ ಹಿಂದಿನೂ ಬರೋದು, ಇಂಗ್ಲೀಷು ಬರೋದು, ಅಥವಾ ಇಂಗ್ಲೀಷ ಹೆಚ್ಚಾಗೋದು. ಹಿಂಗೆ ಈ ಭಾಷೆಯನ್ನು ಹಿಂಗೆ ದುಡಿಸ್ಕೊಳ್ಳೋದು ಎಷ್ಟು ಸರಿ, ಮತ್ತಿದು ಕಿವಿಗೆ ಇಂಪಾಗ್ತದೋ, ಮನಸ್ಸಿಗೆ ತಂಪಾಗ್ತದೋ ಇಲ್ಲೋ, ಅಥವಾ ಈ ಟ್ರೆಂಡ್ ಇನ್ನೂ ಎಷ್ಟು ದಿನ ನಡೀತದೆ?
ನಾನು ಮಾಧ್ಯಮದ ವಿದ್ವಾಂಸ ಅಲ್ಲ, ಹಾಗಾಗಿ ಇಷ್ಟು ಗಂಭೀರ ಪ್ರಶ್ನೆಗೆಲ್ಲ ಉತ್ತರ ಹೇಳಕ್ಕೆ ಬರಲ್ಲ. ತುಂಬ ಅನ್ಕನ್ವೆನ್ಷನಲ್ ಆದ ರೀತಿಯಲ್ಲಿ ಎಲ್ಲೋದ್ರೂ ಆ ಥರ ಕೆಲಸ ಮಾಡ್ತಾ ಇರ್ತೀವಿ. ನಮಗೆ ಮಾಧ್ಯಮ ಅಥವಾ ಸಾಹಿತ್ಯ ಅಂದ ತಕ್ಷಣ ನಾವು ಕನ್ನಡದ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ನಮ್ಮ ರೇಡಿಯೋದಲ್ಲಿ ನಮ್ಮ ಕೇಳುಗರು ಕನ್ನಡದವ್ರು ಎಷ್ಟು ಜನ ಇರ್ತಾರೋ, ತುಳು ಮಾತಾಡೋರು ಅಷ್ಟೇ ಜನ ಇರ್ತಾರೆ, ಕೊಡವ ಭಾಷೆ ಮಾತನಾಡೋರು ಅಷ್ಟೇ ಜನ ಇರ್ತಾರೆ. ಅದು ನಮ್ಮ ಜೇನು ಕುರುಬರು, ಬೆಟ್ಟ ಕುರುಬರು, ಸೋಲಿಗರು, ಅಷ್ಟು ಜನ ಅವರೆಲ್ಲ ಸೇರಿ ನಮ್ಮ ಕೇಳುಗ ವೃಂದ, ನಮ್ಮ ಕೇಳುಗರು. ಹಂಗಾಗಿ ರೇಡಿಯೋ ಯಾಕೆ ತುಂಬ ಪಾಪ್ಯುಲರ್ ಆಗಿದೆ, ತುಂಬ ಜನ ಕೇಳ್ತಾರೆ ಅಂತಂದರೆ, ಅವರು ರೇಡಿಯೋದಲ್ಲಿ ಸಾಹಿತಿಗಳ ಮಾತನ್ನು ಅಥವಾ ಸಾಹಿತ್ಯದ ಬಗ್ಗಿನ ಮಾತನ್ನು ಕೇಳೋಕ್ಕೆ ಅವ್ರು ಯಾರೂ ರೇಡಿಯೋ ಕೇಳಲ್ಲ. ಅವರ ಮಾತನ್ನು ಕೇಳೋಕ್ಕೆ, ಅವ್ರ ಮನೆಯಲ್ಲಿ ಆಡುವ ಮಾತು, ಅವ್ರ ಬೀದಿಯಲ್ಲಿ ಆಡುವ ಮಾತು, ಅವರು ಹೊಲದಲ್ಲಿ ಆಡುವ ಮಾತು, ಹಾಡಿಯಲ್ಲಿ ಆಡುವ ಮಾತು, ಆನೆಗಳ ಜೊತೆ ಹೇಳೋ ಒಂದು ಭಾಷೆನೇ ಇದೆ. ಜೇನುಕುರುಬರು ಆನೆಗಳ ಜೊತೆನೇ ಒಂದು ಭಾಷೆ. ಆ ಥರದ ಭಾಷೆಗಳನ್ನೆಲ್ಲ ಕೇಳಬೇಕಾದ್ರೆ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು ಅನ್ಕನ್ವೆನ್ಷನಲ್. ನಾವು ಸಾಹಿತ್ಯ, ಗೋಷ್ಠಿ, ವಿಚಾರ, ಇತಿಹಾಸ, ಇಂದು, ನಾಳೆ, ನಾಡಿದ್ದು ಇತ್ಯಾದಿಗಳನ್ನೆಲ್ಲ ಬಿಟ್ಬಿಟ್ಟು ದಿನ ಅವರು ಮಾತನಾಡುವಂಥ ಭಾಷೆನ ನಾವು ಮಾತಾಡೋದ್ರಿಂದ, ನಾವು ಕೂಡ ಅದೇ ಥರ ಯೋಚನೆ ಮಾಡೋದ್ರಿಂದ, ಅವರಿಂದ ನಾವು ಸಿಕ್ಕಾಪಟ್ಟೆ ಕಲಿತಾ ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ನಾವು ಉಳ್ಕೊಂಡಿದ್ದೀವಿ. ಬರೀ ನಾವು ಸಾಹಿತ್ಯ, ಸೆಮಿನಾರು, ಯೂನಿವರ್ಸಿಟಿ, ಗೋಷ್ಠಿ ಇತ್ಯಾದಿಗಳನ್ನೆಲ್ಲ ಮಾಡಿದರೆ ಏನು ಪಳೆಯುಳಿಕೆಗಳಾಗಿ ಇರ್ತಿದ್ವು ಅಂತ ನಂಗೆ ಅನಿಸುತ್ತೆ. ಇಂಟರ್ನೆಟ್ಟಲ್ಲೂ ಅದೇ ಮಾಡಿದ್ದು, ರೇಡಿಯೋದಲ್ಲೂ ಅದೇ ಮಾಡ್ತೀವಿ. ಹಂಗಾಗಿ ನಾವು ಉಳ್ಕೊಂಡಿದ್ದೀವಿ, ಬಚಾವಾಗಿದ್ದೀವಿ. ಯಾಕೆಂತಂದರೆ ನಾವು ತುಂಬ ರೂಢಿಗತ ರೀತಿಯಲ್ಲಿ ಯೋಚನೆ ಮಾಡೋದನ್ನು ಮಾಡಲ್ಲ. ಬಹುತೇಕ ರೇಡಿಯೋ ಕೇಂದ್ರಗಳನ್ನು ನೀವು ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಒಂದು ಕೃಷಿ ರಂಗ ಬರುತ್ತೆ 6:50 ಯಾವುದೋ ಮಹಿಳೆಯರ ಕಾರ್ಯಕ್ರಮ ಬರುತ್ತೆ, ಮಕ್ಕಳ ಕಾರ್ಯಕ್ರಮ ಬರುತ್ತೆ, ಚಿಲಿಪಿಲಿ ಅಂತ ಬರುತ್ತೆ. ಬಟ್ ಅವರೆಲ್ಲ ಬೇರೆಯೇ ಭಾಷೆ. ನೀವು ಸಾಹಿತ್ಯದಲ್ಲಿ ಅದಿದೆಯಾ, ಸಾಹಿತ್ಯದಲ್ಲಿ ಏನಾದರೂ ಪ್ರಸ್ತಾಪ ಇದೆಯಾ, ಸಾಹಿತ್ಯಗಳ ಬಗ್ಗೆ ಅವ್ರು ಏನಾದರೂ ಮಾತಾಡ್ತಾರೆ ಅಂತಂದರೆ ಅವ್ರು ಯಾರು ಮಾತಾಡಲ್ಲ. ವಿ ಆರ್ ವೆರಿ ಹ್ಯಾಪಿ ಇನ್ ಅವರ್ ಓನ್ ವರ್ಲ್ಡ್ ವಿಚ್ ಈಸ್ ಎ ನಾನ್ ಲಿಟ್ರರಿ, ನಾನ್ ಅಕಾಡೆಮಿಕ್ ಪ್ರಪಂಚದಲ್ಲಿರೋದ್ರಿಂದ ನಾವು ಉಳ್ಕೊಂಡಿದ್ದೀವಿ ಅಂತ ನನಗೆ ಅನಿಸುತ್ತೆ. ಕರೆಕ್ಟ್ ಸರ್. ಮಾಧ್ಯಮ ಅನ್ನೋದೇ ಒಂದು ಕಡೆಯಿಂದ ಇನ್ನೊಂದು ಕಡೆ ತಲುಪಿಸುವ ಮಾಧ್ಯಮವಾಗಿಯೇ ಕೆಲಸ ಮಾಡೋ ಮುಂದೆ ನಾನು ಮುಂದಿನ ಪ್ರಶ್ನೆ ನಮ್ಮ ರವೀಂದ್ರ ಭಟ್ ಸರ್ಗೆ ಕೇಳ್ತೀನಿ. ಸರ್, ಸಾಹಿತ್ಯದ ಪರಂಪರೆ ಅಂದಾಗ ನಮ್ಮ ಪ್ರಜಾವಾಣಿನ ಎಲ್ಲರೂ ಹೇಳ್ತಾರೆ, ಪ್ರಜಾವಾಣಿ ವಿಶೇಷಾಂಕಗಳ ಬಗ್ಗೆ ಹೇಳ್ತಾರೆ, ಆಮೇಲೆ ನಾವು ಬೆಳೆಸ್ಕೊಂಡು ಬಂದ ಬಗ್ಗೆನ ಹೇಳ್ತಾರೆ. ಆದ್ರೆ ಇವತ್ತಿನ ಬಗ್ಗೆ, ನಿನ್ನೆಯ ಆ ಪರಂಪರೆ, ನಿನ್ನೆಯ ಸಂಭ್ರಮವನ್ನು ಹೇಳ್ಕೋತ ಇವತ್ತಿನ ಸಂಕಟದ ಬಗ್ಗೆ ಮಾತಾಡೋದಾದ್ರೆ, ಪತ್ರಿಕೋದ್ಯಮದೊಳಗೆ ಅಥವಾ ಮಾಧ್ಯಮ ಲೋಕದೊಳಗೆ ಸಾಹಿತ್ಯ ಹೆಂಗೆ ಅರಳಾಗತ್ತದ ಅಥವಾ ನರಳಾಗತ್ತದ ಅನ್ನೋದು ಹೇಳ್ರಿ. ನಮಸ್ಕಾರ. ಪ್ರಜಾವಾಣಿ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಬಗ್ಗೆ ಎಲ್ಲರೂ ಹೇಳ್ತಾರೆ. ಅದರೊಳಗೆ ಇತ್ತೀಚೆಗೆ ಏನು ಶುರು ಮಾಡಿದ್ದಾರೆ ಅಂತಂದರೆ, ನೀವು ಹೋದಲ್ಲೆಲ್ಲ ಕತೆ ಹಾಕಲ್ಲ, ನೀವು ಕವಿತೆ ಹಾಕಲ್ಲ ಅಂತ ಹೇಳೋದನ್ನು ಶುರು ಮಾಡಿದ್ದಾರೆ. ನನಗೆ ನೀವು ಮಾಧ್ಯಮ ನಿನ್ನೆ ಮತ್ತು ನಾಳೆ ಅನ್ನೋದನ್ನು ಇಟ್ಟುಕೊಂಡು ನಾವು ಮಾತಾಡಬೇಕಾದ್ರೆ, ಸಹಜವಾಗಿ ನಿನ್ನೆ ಸಾಹಿತಿಗಳೇ ಪತ್ರಕರ್ತರು ಆಗಿದ್ದರು. ಈಗ ಯಾವ ಸ್ಟೇಜಿಗೆ ಬಂದಿದ್ದೀವಿ ಅಂತಂದರೆ, ಮಾಧ್ಯಮಕ್ಕೆ ಸಾಹಿತ್ಯ ಬೇಕಾಗಿಲ್ಲ ಅನ್ನುವ ಸ್ಟೇಜಿಗೆ ಬಂದಿದ್ದೀವಿ. ನೀವು ಆಗಲೇ ಕೇಳುವುದ್ರ ಬಗ್ಗೆ ಹೇಳ್ತಾ ಇದ್ರಿ, ನೋಡೋದ್ರ ಬಗ್ಗೆ. ನಾವೆಲ್ಲ ನೋಡುವ ಕಲೆಗೆ ಒಗ್ಗಿದವರು, ಈಗೆಲ್ಲ ಓದುವ ಕಲೆ ಇಲ್ಲ. ನಾನು ಪದೇ ಒಂದು ಮಾತನ್ನು ಹೇಳ್ತೀನಿ ಯಾವಾಗಲೂ. ನಂದೊಂದು ಲೇಖನ ಬಂದರೆ 100 ಜನ ಫೋನ್ ಮಾಡಿದರೆ ಅದರೊಳಗೆ 99 ಜನ ಹೇಳೋದು ಪ್ರಜಾವಾಣಿಯಲ್ಲಿ ನಿಮ್ಮ ಲೇಖನ ನೋಡದೇ ರೀ ಅಂತ, ಯಾರು ಓದದೇ ರೀ ಅಂತ ಹೇಳಲ್ಲ. ನಾವೆಲ್ಲ ನೋಡುವ ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಈಗ ನಮಗೆ ಸಾಹಿತ್ಯ ಯಾಕೆ ಬೇಕು ಅಂತಂದರೆ, ಮಾಧ್ಯಮದೊಳಗಿನ ಸಾಹಿತ್ಯ ಯಾಕೆ ಬೇಕು ಅಂದರೆ, ಯಾವುದು ಸುದ್ದಿ ಆಗತ್ತೆ ಅಂತ ಗೊತ್ತಾಗೋದಕ್ಕಾದರೂ ನೀವು ಒಂದಿಷ್ಟು ಸಾಹಿತ್ಯ ಅಧ್ಯಯನ ಮಾಡಿರಬೇಕು. ಇಲ್ಲದೆ ಹೋದರೆ ನಿಮಗೆ ಸುದ್ದಿ ಯಾವುದು ಅಂತಲೇ ಗೊತ್ತಾಗಲ್ಲ. ಅದು ಗೊತ್ತಾಗಬೇಕು ಮೊದಲು, ಆಮೇಲೆ ಅದು ಬರೆಯೋದು ಹೇಗೆ ಅಂತ ಗೊತ್ತಿರಬೇಕು. ಇವತ್ತೇನಾಗಿದೆ, ಸಾಮಾಜಿಕ ಜಾಲತಾಣ ಇದೆ. ಯಾಕೆ ನಾನು ಕವಿತೆಯನ್ನು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಲ್ಲ ಅಂತಂದರೆ, ನಾನು ವಾರಕ್ಕೆ ಒಂದೇ ಕವಿತೆ ಪ್ರಿಂಟ್ ಮಾಡೋಕ್ಕಾಗದು ನನಗೆ. ಆದರೆ 150-200 ಕವಿತೆ ಬರ್ತವೆ ನನಗೆ. ನಾನು ಒಂದು ವಾರ ಪ್ರಕಟ ಮಾಡಲಿಲ್ಲ ಅಂದರೆ 2ನೇ ವಾರ ಫೇಸ್ಬುಕ್ಕಲ್ಲಿ ಬರುತ್ತೆ, ಅದು ನನ್ನನ್ನು ದೂಷಣೆ ಮಾಡಿ ಮತ್ತು ಆ ಕವಿತೆ ಎರಡೂ ಬರುತ್ತೆ. ಕತೆನೂ ಹಾಗೆ ಆಗುತ್ತೆ. ಹಾಗಾಗಿ ನಿಮಗೆ ನಂದು ಲಿಮಿಟೆಡ್, ಕರ್ನಾಟಕದಲ್ಲಿ ಮಾತ್ರ ಓದೋದು. ನಿಮ್ಮದು ಫೇಸ್ಬುಕ್ಕು ಇಡೀ ವಿಶ್ವದಾದ್ಯಂತ ಓದ್ಬೋದು. ಅದಕ್ಕೆ ಆ ಕಾರಣಕ್ಕಾಗಿ ಅಲ್ಲಿ ಬರಲ್ಲ. ಆದರೆ ಸಾಹಿತ್ಯವನ್ನು ಓದ್ಕೊಳ್ಳದೆ ಇರುವ ಪತ್ರಕರ್ತರ ಕತೆ ಏನು ಅಂತ ನನಗೆ ಭಾಳ ಮುಖ್ಯ ಆಗೋದು.
ನಿಮಗೆ ನಮ್ಮ ಸಾಹಿತ್ಯ, ನಾನು ಬರೇ ಪತ್ರಕರ್ತರನ್ನು ದೂಷಣೆ ಮಾಡಲ್ಲ ಅದಕ್ಕೆ, ಯಾಕಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಆಗಿದೆ. ನಿಮ್ಮ ಯಾವ ಕರ್ನಾಟಕದ ಯಾವುದೇ ವಿಶ್ವವಿದ್ಯಾಲಯದ ಪಠ್ಯದಲ್ಲಿ ಸಾಹಿತ್ಯ ಇಲ್ಲ, ನಮ್ಮ ಚಳವಳಿ ಇಲ್ಲ, ಭಾಷೆ ಇಲ್ಲ, ಪಠ್ಯನೇ ಅಲ್ಲ ಅದು. ನಾವು ಬೇರೆ ಏನೋ ಹೇಳ್ಕೊಡ್ತೀವಿ ಅಲ್ಲಿ. ಅವ್ರನ್ನ ತಯಾರಾಗಿ ಬಂದು ಇಲ್ಲಿ ಬಂದು ಇವರು ನೀವು ಒಳ್ಳೆ ಸಾಹಿತ್ಯದನ್ನು ಇದನ್ನು ಮಾಡಬೇಕು ಅಂತ ಹೇಳಿದರೆ ಭಾಳ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಸಾಹಿತ್ಯದ ಹಿನ್ನೆಲೆ ಇರುವ ಪತ್ರಕರ್ತರು ಬೇಕು ಅಂತ ಬಯಸ್ತೀವಿ ನಾವು. ಅದು ಹೆಚ್ಚಾಗಲಿ, ನಾಳೆ ಅದು ಜಾಸ್ತಿ ಆಗಲಿ ಅಂತ ಬಯಸ್ತೇವೆ. ವಿದ್ಯಾರಶ್ಮಿ, ಈಗ ನಿಮಗೆ ಪ್ರಶ್ನೆ. ಸರ್ ಸಾಹಿತ್ಯದ ಬಗ್ಗೆ ಇಷ್ಟು ವಿಸ್ತಾರವಾಗಿ ಹೇಳಿದ್ರಲ್ಲ, ನಂಗೆ ಯಾವಾಗೂ ಎದುರಾಗೋ ಸವಾಲು ಏನು ಅಂದರೆ, ಯಾರು ಒಂದಷ್ಟು ನುಡಿ ಚಿತ್ರಗಳನ್ನು ಅಥವಾ ಲೇಖನಗಳನ್ನು ಬರೆದ್ರೆ ಅದನ್ನು ಪುರವಣಿಗೆ ತಕ್ಕಂಗೆ ಬಗ್ಗಿಸುವುದಲ್ಲ, ಪುರವಣಿಯ ಭಾಷೆಗೆ ಬಗ್ಗಿಸುವುದಲ್ಲ, ಅದು ಭಾಳ ತ್ರಾಸಾಗ್ತದೆ. ಹಂಗೆ ನಿಮ್ಮ ಅನುಭವದೊಳಗೆ ನೀವು ನೋಡಿರೋ ಲೇಖನಗಳನ್ನು ಎಷ್ಟರ ಮಟ್ಟಿಗೆ ಹಿಗ್ಗಿಸುವ ಕುಗ್ಗಿಸುವ ಕೆಲಸದೊಳಗೆ ಈ ಸಾಹಿತ್ಯದ ಪಾತ್ರ ಹೆಂಗೆ ನಿಭಾಯಿಸ್ತೀರಿ ಅಂತ? ಎಲ್ರಿಗೂ ನಮಸ್ಕಾರ. ಈಗ ಅದೇ ರಶ್ಮಿ ಅವರು ಹೇಳಿದರು, ಲೇಖನಗಳು ಬರ್ತವೆ, ನುಡಿ ಚಿತ್ರಗಳು ಬರ್ತವೆ. ಹೌದು, ಎಲ್ಲವೂ ನಾವು ಬಂದ ಕೂಡಲೇ ಅದನ್ನು ಹಾಗೆ ಪತ್ರಿಕೆಗೆ ಹಾಕೋ ಹಾಗೆ ಇರಲ್ಲ. ಅವನ್ನು ನಾವು ಪತ್ರಿಕೆಯ ಆ ಒಂದು ಚೌಕಟ್ಟಿದೆ ಅದಕ್ಕೆ ನಾವು ಒಗ್ಗಿಸ್ಕೊಳ್ಬೇಕು. ಆ ಸಂದರ್ಭದಲ್ಲಿ ನಾನು ನಮ್ಮ ತಂಡದಲ್ಲೇ ಅದನ್ನು ಎಡಿಟ್ ಮಾಡ್ತಿರ್ತಾರಲ್ಲ ಅವರಿಗೆ ಹೇಳ್ತೇನೆ ನಾನು, ಅಂದರೆ ಅದನ್ನು ಎಡಿಟ್ ಮಾಡಿ ಬೇಕಾದರೆ ಒಂದೊಂದು ಸರ್ತಿ ರಿರೈಟು ಮಾಡಬೇಕಾಗ್ತದೆ. ಎಡಿಟ್ ಮಾಡೋದು ಮತ್ತು ರಿರೈಟ್ ಮಾಡೋದು ಎರಡರಲ್ಲೂ ವ್ಯತ್ಯಾಸ ಇದೆ. ಈ ಎಡಿಟ್ ಮಾಡೋದು ಅವಂತಲ್ಲ, ಒಮ್ಮೊಮ್ಮೆ ಅವರಿಗೆ ತಾಳ್ಮೆ ತಪ್ಪಿ ಹೋಗ್ತದೆ, ಇದನ್ನು ಸರಿ ಮಾಡೋದು ಕಷ್ಟ ಅಂತ ಹೇಳಿ ಅವರದ್ದೇ ಲೇಖನ ಆಗಿ ಹೋಗೋ ಸಂಭವವೂ ಇದೆ. ಹಾಗೆ ಆಗಬಾರ್ದು ಅಂತ, ಯಾಕೆಂದರೆ ಪ್ರತಿಯೊಬ್ಬ ಲೇಖಕರಿಗೂ ಅವರದ್ದೇ ಆದ ಒಂದು ಶೈಲಿ ಇರ್ತದೆ. ಅದನ್ನು ನಾವು ಉಳಿಸ್ಕೊಂಡೇ ಪತ್ರಿಕೆಗೆ ಹಾಕಬೇಕು. ಯಾಕೆಂತಂದರೆ ನುಡಿ ಚಿತ್ರವನ್ನು ನಾವು ಹೊರಗಿಂದ ಯಾಕೆ ಆಹ್ವಾನಿಸ್ತೇವೆ, ಅದರ ಬದಲು ನಾವೇ ಬರೆದು ಹಾಕ್ಬೋದಿತ್ತು. ಅದಲ್ಲ, ನಮಗೆ ಇಡೀ ಸಮಾಜದ ಬೇರೆ ಬೇರೆ ರೀತಿಯ ಒಂದು ಸ್ವಾದ ಅಲ್ಲಿ ಪತ್ರಿಕೆಯಲ್ಲಿ ಬರಬೇಕು. ಸಮಾಜದ ಪ್ರತಿಬಿಂಬ ಒಂದು ಪತ್ರಿಕೆ. ಸಾಹಿತ್ಯ ಹೇಗೆ ಈ ಸಮಾಜದ ಕೈಗನ್ನಡಿಯೋ ಹಾಗೆ ಪತ್ರಿಕೆ ಕೂಡ ಸಮಾಜದ ಕೈಗನ್ನಡಿ. ಹಾಗಾಗಿ ನಾವು ಆ ಲೇಖನಗಳಲ್ಲಿ ಅದರದೇ ಆದ ಆ ಬರೆದ ವ್ಯಕ್ತಿಯ ಅವರ ಶೈಲಿಯನ್ನು ಉಳಿಸ್ಕೊಂಡು ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅದನ್ನು ಗ್ರಹಿಸಿ ನಾವು ಎಡಿಟ್ ಮಾಡೋದ್ರಲ್ಲಿ ನಮ್ಮ ಸಾಹಿತ್ಯದ ಓದು ಕೂಡ ಖಂಡಿತ ಅಲ್ಲಿ ಪ್ರಮುಖವಾಗ್ತದೆ. ಯಾಕೆಂದರೆ ಅಲ್ಲಿ ಒಂದು ಸಂವೇದನೆ ಅನ್ನೋದು ನಮಗೆ ಬೇಕಾಗ್ತದೆ. ಸಾಹಿತ್ಯದ ಓದು ಈ ಸಂವೇದನೆಯನ್ನು ಒಂದು ಸೂಕ್ಷ್ಮವಾಗಿ ಗ್ರಹಿಸುವುದನ್ನು ಹೇಳ್ಕೊಡ್ತದೆ. ಸಾಹಿತ್ಯದ ಓದು ಯಾರು ಅದರಿಂದ ಆ ಹಿನ್ನೆಲೆಯಲ್ಲಿ ಬೆಳೆದು ಬಂದಿರ್ತಾರೋ, ಪತ್ರಿಕಾ ಮಾಧ್ಯಮದಲ್ಲಿ ಹೆಚ್ಚಾಗಿ ಎಡಿಟಿಂಗು ರಿರೈಟಿಂಗ್ ನಡೀತಾ ಇರ್ತದೆ. ಹಾಗಾಗಿ ಇವತ್ತಿಗೂ ಕೂಡ ಪತ್ರಿಕೆಗಳಲ್ಲಿ ಸಾಹಿತ್ಯ ಓದಿಕೊಂಡವರು ಇದ್ದಾರೆ, ಸಾಹಿತ್ಯಗಳಾಗಿ ಬರೆಯುತ್ತಿರುವವರು, ಪುಸ್ತಕ ಪ್ರಕಟಿಸುವವರು ಇದ್ದಾರೆ, ಅದೇ ರೀತಿ ತುಂಬ ಸಾಧ್ಯವಾದಷ್ಟು ಓದ್ತಾ ಇರೋರು ಇದ್ದಾರೆ. ಅಂಥವ್ರ ಸಂಖ್ಯೆ ಆದಷ್ಟು ಇನ್ನೂ ಹೆಚ್ಚಬೇಕು. ಬಹುಶಃ ಈ ಇಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಇದರಲ್ಲಿ ಇಂಥವರು ಕಡಿಮೆಯೋ ಏನೋ. ಯಾಕೆಂದರೆ ಅದೀಗ ಸರ್ ಹೇಳಿದಾಗ ಮೊದಲೆಲ್ಲ ಸಾಹಿತಿಗಳೇ ಪತ್ರಕರ್ತರಾಗ್ತಿದ್ರು, ಈಗ ಹಾಗಲ್ಲ. ಈ ಜರ್ನಲಿಸಮ್ಗೆ ಬರೋದಂದ್ರೆ ಇಟ್ಸ್ ಜಸ್ಟ್ ಫಾರ್ ಎ ಜಾಬ್ ಅಂತ. ಮೊದಲೆಲ್ಲ ಒಂದು ಬರವಣಿಗೆಯ ಮೇಲಿನ ಒಂದು ಪ್ರೀತಿಯಿಂದ ಒಂದು ಪ್ಯಾಷನ್ ಆಗಿ ಬರ್ತಿದ್ರು. ಇವತ್ತು ಪತ್ರಿಕೆಯ ಒಂದು ಕಚೇರಿಯಲ್ಲಿ ಎಳೆಯರು ಕಾಣೋದಿಲ್ಲ. ಅವರಿಗೆಲ್ಲ ಇದು ಪತ್ರಿಕೆ ಅನ್ನೋದು ಪ್ರಿಂಟ್ ಮೀಡಿಯಾ ಒಂದು ಆಸಕ್ತಿಯ ಆಕರ್ಷಕ ಮಾಧ್ಯಮ ಅಲ್ಲ. ಎಲ್ಲರೂ ಒಂದು ಜಾಬ್ ಬೇಕು, ನಮಗೆ ಗಳಿಕೆ ಮತ್ತು ಮೇಲೆ ಮೇಲೆ ಒಂದಷ್ಟು ಸಂಸ್ಥೆಗಳಿವೆ, ಜಂಪ್ ಮಾಡ್ತಾ ಮಾಡ್ತಾ ಒಂದರಿಂದ ಇನ್ನೊಂದಕ್ಕೆ ಹೋಗ್ಬೋದು ಅಂತಾದರೆ ಅವರು ಇದಕ್ಕೆ ಹೋಗ್ತಾರೆ, ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಹೋಗ್ತಾರೆ. ಹಾಗಾಗಿ ಪತ್ರಿಕೆಗಳಲ್ಲಿ ಹೊಸ ಎಳೆಯ ಮುಖಗಳಿಲ್ಲ. ಒಂದು ಪ್ಯಾಷನೇಟ್ ಆಗಿ ಬಂದಿರುವಂಥ ಮುಖಗಳು ತುಂಬ ಕಡಿಮೆ. ನಮ್ಮ ಕಚೇರಿಯಲ್ಲಿ ನೋಡಿದರೂ ಕೂಡ ಒಂದು 26 ಒಂದು ಅತ್ಯಂತ ಎಳೆಯರು ಅಂದರೆ ಒಬ್ಬ 26 ತರುಣ ಇದ್ದಾರೆ, 26, 28 ಅಂಥವರೆಲ್ಲ ಅಷ್ಟೇ. ಅವರೆಲ್ಲ ಬಂದಿರೋದೊಂದು ಪ್ಯಾಷನಿಂದ, ಸಾಹಿತ್ಯದ ಓದಿನಿಂದ. ಅಂಥವರಿಂದಾಗಿ ಇವತ್ತಿನ ಪತ್ರಿಕೆಗಳ ಲೇಖನವನ್ನು ನಾವು ರಿರೈಟ್ ಮಾಡುವಾಗ, ಎಡಿಟ್ ಮಾಡುವಾಗ ಅವ್ರು ಏನು ಯಾರು ಲೇಖನ ಕಳಿಸಿರ್ತಾರೋ ಅವರ ಆ ಸ್ವಾದ ಹಾಗೆ ಉಳಿತದೆ. ಒಂದೊಂದು ಸಲ ಯಾರಿಗೆ ಆ ಸಂವೇದನೆ ಇರಲ್ವೋ ಅವಾಗ ಲೇಖನ ಕಿಲ್ಲಾಗ್ಬಿಡ್ತದೆ ಅಂತ ಹೇಳ್ತೀವಿ ನಾವು. ಅವಾಗ ಬರೆದವರಿಗೂ ತುಂಬ ಅಸಮಾಧಾನ ಆಗಿಬಿಡ್ತದೆ, ಅವ್ರು ಹೇಳಬೇಕಾದ್ದು ಯಾರಿಗೂ ತಲುಪೋದಿಲ್ಲ. ಹೀಗಾಗಿ ನಮಗೆ ಸಾಹಿತ್ಯದ ಓದು ಬಹಳ ಮುಖ್ಯ. ಇದನ್ನು ಮೊದಲಿಂದ ಒಂದು ಪರಂಪರಾಗತವಾಗಿ ಮಾಡ್ಕೊಂಡು ಬಂದಿದ್ದು. ಚೂರು ತಡಿತೀನಿ ನಾ ಇಲ್ಲಿ. ಸಂವೇದನೆಯ ವಿಷಯ ಬಂತಲ್ಲ, ಪತ್ರಿಕೋದ್ಯಮದಲ್ಲಿ ಇರೋರು ಸಂವೇದನೆಯನ್ನು ಕಳ್ಕೊತ ಹೋಗ್ತೀವಿ. ಯಾಕಂದರೆ ಓವರ್ಲ್ಯಾಪಿಂಗ್ಸ್ ಭಾಳ ಇರ್ತಾವೆ. ಸಾಹಿತ್ಯ ಹಂಗಲ್ಲ. ಸಾಹಿತ್ಯ ನಮ್ಮೊಳಗದು ಹರಳುಗಟ್ಟಬೇಕು, ಅಥವಾ ಅದನ್ನು ಅನುಭವಿಸ್ಬೇಕು, ಮಿಂದೇಳಬೇಕು, ಆಮೇಲೆ ಅದು ನಮ್ಮನ್ನು ಒದ್ಕೊಂಡು ಹೊರಗೆ ಬರಬೇಕು. ಹಂಗೆ ಹೊರಗೆ ಬಂದಾಗ ಅದು ಸಾಹಿತ್ಯ ಆಗ್ತದೆ.
ಬಟ್ ಜರ್ನಲಿಸಮ್ ಹಂಗಲ್ಲ. ಈಗ ಅಂತೂ ಎಷ್ಟು ಕ್ವಿಕ್ ಹಿಂಗೆ ಕೊಡೋದ್ರೊಳಗೆ ಓವರ್ಲ್ಯಾಪ್ಸ್ ಆಗ್ತಿರ್ತಾವೆ. ನಾವೇ ಸುದ್ದಿನ ಜಡ್ಜ್ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಸಾವಿನ ಸುದ್ದಿ ಬಂತು, ಆಮೇಲೆ ಅತ್ಯಾಚಾರದ ಸುದ್ದಿ ಬಂತು, ಅದ್ರ ಜೊತೆಗೆ ಅವಾರ್ಡಿನ ಸುದ್ದಿ ಬಂತು, ಅದ್ರ ಜೊತೆಗೆ ಇನ್ಯಾವುದೋ ಸಂತೋಷದ ಸುದ್ದಿ ಬಂತು. ಯಾವುದೋ ಒಂದು ಭಾವಲಹರಿಯೊಳಗೆ ಸ್ಥಾಯಿಯಾಗಿ ನಾವು ಹರಿಯುವುದಿಲ್ಲ. ಹಾಗಾಗಿ ಸಂವೇದನೆ, ವೇದನೆ, ಸಂವೇದನೆ, ನಿವೇದನೆ ಇವು ಮೂರೂ ನಾವು ಪಕ್ಕಕ್ಕಿಟ್ಟು ಬರೀ ಪದಗಳ ಜೊತೆ ಆಟ ಆಡ್ತಿರ್ತೀವಿ. ಹಿಂಗೆ ಆಟ ಆಡ್ಬೇಕಾದ್ರೆ ಚಿತ್ರಕ ಶಕ್ತಿ ಕಡಿಮೆ ಆಗ್ತದೆ. ಆ ಚಿತ್ರಕ ಶಕ್ತಿಯ ಕೊರತೆ ಇವತ್ತಿನ ಮಾಧ್ಯಮ ಸಾಹಿತ್ಯ ಒಳಗೆ ಕಾಣ್ತದೆ. ಆದ್ರೆ ಕೇಳೋದ್ರೊಳಗೆ ಏನಾಗ್ಯದ, ಅಥವಾ ಈ ಮಾಧ್ಯಮವನ್ನು ಇನ್ನೊಂದು ಮಗ್ಗುಲಿಗೆ ತಗೊಂಡು ಬಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವು ಹೆಚ್ಚಾಗಿ ಅಂದ್ರೆ ನಾನು ನನ್ನ ಅನುಭವವನ್ನಷ್ಟೇ ಬರಿತೀನಿ, ಪೂರ್ಣಿಮಾದರ ಅವ್ರ ಅನುಭವ ಬರೀತಾರೆ, ಮಂಜುಶ್ರೀ ಅನುಭವ ಬರೀತಾರೆ, ಮತ್ತು ಯಾರು ಹಿಂಗೆ ಇವ್ರ ಅನುಭವ, ರೇಣುಕಾ ಅವ್ರ ಊರಿನ ಬಗ್ಗೆ ಬರೀತಾರೆ. ನಾವು ಹಿಂಗೆ ಸಾಮಾಜಿಕ ಮಾಧ್ಯಮಗಳ ಪಟ್ಟಿಗೆ ಬಂದಾಗ ನಾವು ನಮ್ಮ ಸುತ್ತಲಿನ ಜಗತ್ತನ್ನಷ್ಟೇ ನಾವು ಹೆಂಗೆ ನೋಡ್ತೀವಿ ಮತ್ತು ನಾವು ಹೆಂಗೆ ಕಾಣಬೇಕಂತೀವಿ ಅನ್ನೋ ಎರಡನ್ನ ಇಟ್ಕೊಂಡು ಬರೀತಿರ್ತೀವಿ ಸರ್. ನೀವು ಕೆಂಡ ಸಂಪಿಗೆಯನ್ನು ನಡೆಸ್ಕೊಂಡ್ಬಂದವರು, ನೀವು ಅಗದಿ ಸಶಕ್ತ ಬರಹಗಳನ್ನು ಅದ್ರೊಳಗೆ ಕೊಟ್ಟವರು. ಅಲ್ಲಿ ಈ ಜಡ್ಜ್ ಮಾಡೋದು ಹೆಂಗಾಗ್ತಿತ್ತು ಮತ್ತು ಆ ಪ್ರಕ್ರಿಯೆ ಹೆಂಗೆ ಬಂತು ಅಂತ. ಆ್ಯಕ್ಚುಲಿ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಲೈಕ್ ತುಂಬ ಜಡ್ಜ್ ಮಾಡಿ ತುಂಬ ಕ್ವಾಲಿಟಿ ಅತ್ಯುತ್ಕೃಷ್ಟವಾಗಿದ್ದು ಮಾತ್ರ ಬರಬೇಕು, ತುಂಬ ಚೆನ್ನಾಗಿರೋದು ಬರಬೇಕು. ಆ ಥರದ ಜಡ್ಜ್ಮೆಂಟು ನೀವು ಮಾಡಿದ ತಕ್ಷಣ ನಿಮಗೆ ಬರುವ ಒಳ್ಳೆಯ ಬರಹಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಫಸ್ಟು ಬರೀಲಿಕ್ಕೆ ಹೇಳೋದು, ಬರೀರಿ ನೀವು ಅಂತ. ಯಾಕೆಂದರೆ ಏನು ವೇಸ್ಟ್ ಪ್ರಿಂಟ್ ಏನು ಕಾಗದ ವೇಸ್ಟ್ ಆಗಲ್ಲ. ಈಗ ನಾವು ಒಂದು ಕವನ ಸಂಕಲನ ತಂದರೆ ಎಷ್ಟೋ ಕಾಡುಗಳನ್ನು ಕಡಿಯುವ ಪ್ರಕ್ರಿಯೆಗೆ ನಮ್ಮ ಕವನ ಸಂಕಲನ ಕೂಡ, ಒಂದು ಮರ ಕಡಿಯೋ ಪ್ರಕ್ರಿಯೆಗೆ ನಮ್ಮ ಕವನ ಸಂಕಲನ ಕೂಡ ಕಾರಣ ಆಗಿರುತ್ತೆ. ಅಷ್ಟು ನ್ಯೂಸ್ ಪ್ರಿಂಟ್ ಬೇಕಾಗುತ್ತೆ. ಆದರೆ ಇಲ್ಲಿ ನಾವು ಅಂತರ್ಜಾಲದಲ್ಲಿ ನಿಮಗೆ ಅದು ಯಾವುದೇ ರೀತಿಯ ಪ್ರಿಂಟು ಅಥವಾ ಸ್ಪೇಸು ಇತ್ಯಾದಿಗಳ ಕೊರತೆ ಇರದೇ ಇರೋದ್ರಿಂದ, ಜೊತೆಗೆ ಓದುಗರು ಕೂಡ ಎಲ್ಲರೂ ನಮ್ಮ ಹಾಗೆ ಇರುವ ಓದುಗರಾಗಿರೋದ್ರಿಂದ ಬರಹಗಾರರು ಓದುಗರು ಅನ್ನೋ ದೊಡ್ಡ ವ್ಯತ್ಯಾಸ ಏನೂ ಅಲ್ಲಿ ಇರಲ್ಲ. ಸೊ ಬರಹಗಾರರೇ ಬರೆಯುವಂತಹ ಬರಹಗಳನ್ನು ನಾವು ಓದುಗರೇ ಬರೆಯುವಂತಹ ಬರಹಗಳನ್ನು ಆದಷ್ಟು ಪ್ರಕಟ ಮಾಡ್ತಾ, ಅವರು ಬರಿತಾ ದೆ ವಿಲ್ ಕರೆಕ್ಟ್ ದಮ್ಸೆಲ್ಸ್. ಅವ್ರನ್ನ ಸರಿ ಮಾಡ್ಕೊಳ್ತಾರೆ, ತಿದ್ಕೋತಾರೆ, ಯಾರೋ ಮಾತಾಡ್ತಾರೆ, ಕೆಲವರು ಗೇಲಿ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಹೊಗಳ್ತಾರೆ. ಸೊ ಆ ಪ್ರೋಸೆಸ್ಸು ಅವರಿಂದಲೇ ನಡೆಯುತ್ತೆ, ಸುತ್ತಮುತ್ತಲದ ಅವರಿಂದಲೇ ನಡೆಯೋದ್ರಿಂದ ಒಳ್ಳೆಯ ಬರಹಗಳು, ಒಂದು 100 ಬರಹಗಳು ಬಂದರೆ ಅದರಲ್ಲಿ ಒಂದು ಮಿನಿಮಮ್ 5 ಆದರೂ ಒಳ್ಳೆಯ ಬರಹಗಳು ಬರುತ್ತೆ. ಆಮೇಲೆ 5 ಒಳ್ಳೆಯ ಬರಹ ಬರೆದವರು ಯಾರೂ ಕೂಡ ನಮ್ಮ ರೂಢಿಗತ ಸಾಹಿತಿಗಳು, ಕವಿಗಳು, ವಿಮರ್ಶಕರು ಅವ್ರು ಯಾರೂ ಇರೋದಿಲ್ಲ. ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದ, ಬೇರೆ ಬೇರೆ ರೀತಿಯ ಕೆಲಸ ಮಾಡುವಂಥವರು, ಬೇರೆ ಬೇರೆ ಹಿನ್ನೆಲೆಯಿಂದ ಬಂದವರು, ತಾವು ಬರೆದಿದ್ದು ಸಾಹಿತ್ಯ ಅಂತ ಗೊತ್ತಿಲ್ಲದೆ ಇರೋರು ಬರೆದಾಗ ಬರುವಂಥ ಸಾಹಿತ್ಯ ಇರುತ್ತಲ್ಲ, ಅದು ತುಂಬ ಅದ್ಭುತ ಆಗಿರುತ್ತೆ. ನೀವು ಕನ್ನಡದಲ್ಲಿ ನಮ್ಮ ಪೆಜತ್ತಾಯ ಅಂತ ಒಬ್ಬರು ಬರಿತಾ ಇದ್ರು, ಅವರು ಇಲ್ಲ ಈಗ ನಮ್ಮ ಜೊತೆ, ಅವ್ರು ಇದ್ದಿದ್ರು ಇಲ್ಲೆಲ್ಲೋ ಬಂದು ಕೂರ್ತಿದ್ರು. ಅವರು ಪ್ಲ್ಯಾಂಟರ್, ಒಬ್ಬರು ಕಾಫಿ ಪ್ಲ್ಯಾಂಟರ್. ಅವ್ರದ್ದು ಕತೆ ಅಂತೂ ಬಹಳ 100 ಒಂದು ದೊಡ್ಡ ನಾವೆಲ್ ಬರೀಲಿಕ್ಕಾಗುವಷ್ಟು ದೊಡ್ಡ ಕತೆ, ಅವರ ಬದುಕಿನ ಕತೆ. ಆದರೆ ಅವರೆಲ್ಲೂ ಕೂಡ ತಾನು ಬರಹಗಾರ ಅಂತಿರಲಿಲ್ಲ. ಆದರೆ ಅವ್ರು ಬರೆಯೋಕ್ಕೆ ಶುರು ಮಾಡಿದಾಗ ಅದ್ಭುತವಾದ ಬರಹವನ್ನು ಕೊಟ್ಟರು. ಅದೇ ಥರ ಬಹಳಷ್ಟು ಬರಹಗಳು ನಾವು ಜಡ್ಜ್ಮೆಂಟಲ್ ಆಗಿಲ್ಲದೆ ಇದ್ದಾಗ, ನಾವು ಗುಣದ ಬಗ್ಗೆ, ವ್ಯಾಕರಣದ ಬಗ್ಗೆ, ಕ್ವಾಲಿಟಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಹಿಂಗೆ ಹಾರ್ಲಿಕ್ಕೆ ಬಿಟ್ಟಾಗ ಚೆನ್ನಾಗಿರೋ ಬರಹಗಳು ಹಾರುತ್ತೆ, ಕೆಟ್ಟ ಬರಹಗಳು ಬಿದ್ದೋಗುತ್ತೆ. ಪರವಾಗಿಲ್ಲ, ಆದರೆ ಅದರಿಂದ ಒಂದಿಷ್ಟು ಒಳ್ಳೆಯ ಬರಹಗಳು ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಆಮೇಲೆ ಇನ್ನೊಂದು, ನಮ್ಮ ಬರಹ ನಮ್ಮನ್ನು ಒಳಗಿಂದ ಒದ್ಕೊಂಡು ಬರಬೇಕು ಅಂತೆಲ್ಲ ಮಾತುಗಳೆಲ್ಲ ಇದೆಯಲ್ಲ, ಅದೆಲ್ಲ ಅಷ್ಟು ನಿಜ ಅಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಇದು ಬೇರೆ ಪ್ರಶ್ನೆ, ಆದರೆ ಇನ್ನೊಂದು ಮಗುಲಿಂದ ಹೇಳ್ತಾ ಇದ್ದೀನಿ. ನೀವು ಪ್ರಪಂಚದ ಬಹಳ ದೊಡ್ಡ ಲೇಖಕರ ಬಗ್ಗೆ ನಾವು ಮಾತನಾಡೋದಾದರೆ, ನೀವು ಹೆಮಿಂಗ್ವೇ ನೋಡಿ, ಮಾರ್ಕ್ವೆಸ್ ನೋಡಿ, ಅಥವಾ ಮಾಸ್ತಿ ನೋಡಿ, ಅಥವಾ ಕನ್ನಡದ ದೊಡ್ಡ ದೊಡ್ಡ ಲೇಖಕರು, ಅವರೆಲ್ಲ ಪತ್ರಿಕೋದ್ಯಮಿಗಳಾಗಿದ್ದವರೇ. ಅವ್ರ ಪತ್ರಕರ್ತನ ಒತ್ತಡದಿಂದ ಲಂಕೇಶ್ ಆಗಲಿ ಅಥವಾ ರವಿ ಬೆಳಗೆರೆ ಆಗಲಿ ಅಷ್ಟೊಂದು ಚೆನ್ನಾಗಿ, ಅಷ್ಟೊಂದು ವೇಗವಾಗಿ, ಅಷ್ಟೊಂದು ಯಾಕೆ ಬರೆದ್ರು ಅಂತಂದರೆ ಅವರು ಜನರ ಜೊತೆ ಬೆರೀತಾ ಇದ್ರು, ಜನರನ್ನು ನೋಡ್ತಾ ಇದ್ರು. ಅವ್ರು ಬರೀ ಯೂನಿವರ್ಸಿಟಿಯಲ್ಲೋ ಎಲ್ಲೋ ಕಳೆದು ಹೋಗ್ತಿರ್ಲಿಲ್ಲ, ಪುಸ್ತಕಗಳಲ್ಲಿ ಕಳೆದು ಹೋಗ್ತಿರ್ಲಿಲ್ಲ, ವಿಮರ್ಶೆಯ ಪರಿಭಾಷೆಗಳಲ್ಲಿ ಅವರು ಜಗತ್ತಿನಲ್ಲಿ ಮುಳುಗ್ತಾ ಇದ್ದಿದ್ದರಿಂದ ಅವರಿಗೆ ಬರಹ ಅಷ್ಟೇ ಸಹಜವಾಗಿ ಬರ್ತಾಯಿತ್ತು. ಹಾಗಾಗಿ ಒಬ್ಬ ಒಳ್ಳೆಯ ಜರ್ನಲಿಸ್ಟು, ಪತ್ರಿಕೋದ್ಯಮಿ, ಬಹಳ ಒಳ್ಳೆಯ ಕತೆಗಾರನೂ ಆಗಬಲ್ಲ, ಬಹಳ ಒಳ್ಳೆಯ ಕತೆಗಾರ ಅಥವಾ ಬರಹಗಾರ, ಲೇಖಕ, ಬಹಳ ಒಳ್ಳೆಯ ಜರ್ನಲಿಸ್ಟ್ ಕೂಡ ಆಗಬಲ್ಲ ಅನ್ನೋದಕ್ಕೆ ಇವರೆಲ್ಲ ಉದಾಹರಣೆ. ನಾವು ಮಾಸ್ತಿಯನ್ನೇ ತಗೊಳ್ಳಿ ಅಥವಾ ನಿರಂಜನ ಅವರನ್ನು ತಗೊಳ್ಳಿ, ಎಲ್ಲರೂ
ಬಹಳ ಒಳ್ಳೆ ಪತ್ರಿಕೋದ್ಯಮಿ ಆಗಿದ್ದದ್ರಿಂದಲೇ ಅವರು ಒಳ್ಳೆಯ ಲೇಖಕರು ಕೂಡ ಆದರು ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಆ ಗುಣ ಇದೆಯಲ್ಲ, ಏನದು ವ್ಯಸನ ಅಂತೀವಲ್ಲ, ಶ್ರೇಷ್ಠತೆಯ ವ್ಯಸನ ನಮ್ಮನ್ನು ಬಾಧಿಸದ ಹಾಗೆ ನಾವು ನೋಡಿಕೊಂಡ್ರೆ ಒಳ್ಳೆಯ ಬರಹ ಬರ್ಬೋದು. ಸಂಪಾದಕ ಅಂತೂ ಯಾವತ್ತೂ ಕೂಡ ಶ್ರೇಷ್ಠತೆಯ ವ್ಯಸನಕ್ಕೆ ಬೀಳಬಾರ್ದು, ಯಾಕೆಂದರೆ ಅವನ ಪ್ರಕಾರ ಅವನೇ ಶ್ರೇಷ್ಠ ಆಗಿರ್ತಾನೆ. ಹಾಗಾಗಿ ಅದು ತುಂಬ ದೊಡ್ಡ ದುರಂತ ಅಂತ ನನಗೆ ಅನಿಸುತ್ತೆ. ಕರೆಕ್ಟ್. ಈಗ ನಮ್ಮ ಪ್ರಜಾವಾಣಿ ಒಂದು ಕಚೇರಿ ಅನ್ನೋಕ್ಕಿಂತ ಅದೊಂದು ದೊಡ್ಡ ಇನ್ಸ್ಟಿಟ್ಯೂಷನ್, ಒಂದು ಸಂಸ್ಥೆ ಇದ್ದಂಗೆ. ಈ ಸಂಸ್ಥೆಯಲ್ಲಿ ಇರುವ ಎಲ್ಲರೂ ನಾವು ಸೇರಿದಾಗ ಏನು ಹೇಳ್ತಿದ್ರು ಅಂದರೆ ಕವಿತೆಗಳನ್ನು ಓದಬೇಕು. ರವೀಂದ್ರ ಭಟ್ ಸರು ಅದನ್ನು ಭಾಳ ಸಲ ಹೇಳಾರ ಎಲ್ರಿಗೂ. ಪತ್ರಿಕೋದ್ಯಮದಲ್ಲಿರೋರು ಕವಿತೆಗಳನ್ನು ಓದಬೇಕು, ಎಷ್ಟು ಹೆಚ್ಚು ಕವಿತೆಗಳನ್ನು ಓದ್ತಿರೋ ಅಷ್ಟು ಪರಿಣಾಮಕಾರಿಯಾಗಿ ಭಾಷೆಯನ್ನು ಬಳಸ್ಕೋತೀರಿ ಅಂತ. ಸರ್, ಅದನ್ನು ಇನ್ನೊಂದು ಚೂರು ಎಲಾಬ್ರೇಟ್ ಮಾಡಿದ್ರೆ ಬಹುಶಃ ಈಗಿನ ಜರ್ನಲಿಸಮ್ನಾಗ ಬಂದಿರುವ ಪೀಳಿಗೆ ಏನದ, ಭಾಷೆ ಒಂದು ಗೊತ್ತಿದ್ರೆ ಸಾಕು, ಆ ಭಾಷೆಯೊಳಗೆ ಒಟ್ಟಾರೆಯಾಗಿ ಸಮಗ್ರವಾಗಿ ಹೇಳಿದರು, ನುಡಿದರು, ತಿಳಿಸಿದರು ಅಂತ ಗೊತ್ತಿದ್ರೆ ಸಾಕು, ಉಳ್ದಂಗೆ ನಾವು ಜರ್ನಲಿಸಮ್ ಮಾಡ್ಬೋದು. ಸ್ಕಿಲ್ ಬೇಕು, ಲ್ಯಾಂಗ್ವೇಜ್ ಅಲ್ಲ ಅನ್ನೋದು. ಅಂದರೆ ಕೌಶಲ್ಯ ಇದ್ರೆ ಸಾಕು, ನನಗೇನು ಭಾಷೆ ಬೇಡ ಅನ್ನೋ ಸ್ಥಿತಿಗೆ ಬಂದಾರೆ. ಆದರೆ ಆ ಮಕ್ಕಳಿಗೆ ಕವಿತೆಗಳತ್ತ, ಕತೆಗಳತ್ತ ಹೆಂಗೆ ತರೋದು? ಕಷ್ಟದ ಪ್ರಶ್ನೆ, ಹೆಂಗೆ ಸಾಕೋದು ಅನ್ನೋದು ಗೊತ್ತಿಲ್ಲ ನನಗೆ. ಆದರೆ ನೀವು ಹೇಳ್ದಂಗೆ ನಾನು ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಮತ್ತು ಪ್ರಿಂಟ್ ಮೀಡಿಯಾಕ್ಕೆ, ಎಲೆಕ್ಟ್ರಾನಿಕ್ ಮೀಡಿಯಾಕ್ಕಾದರೆ 50 ಶಬ್ದ ಬಂದರೆ ಸಾಕು. ಕಂಡೀಷನ್ ಏನು ಅಂದರೆ 25 ವಿಶೇಷಣ ಬಂದಿರಬೇಕು ನಿಮಗೆ. ಭೀಕರ, ರಕ್ತಪಾಪ, ಮಹಾಪಾಪಿ, ಪಾತಕಿ, ಹಂಗಿದ್ದೆಲ್ಲ ಶಬ್ದಗಳು ಗೊತ್ತಿರಬೇಕು. ಪ್ರಿಂಟಿಗೆ 5 ಶಬ್ದ ಬಂದರೆ ಸಾಕು. ಎಂದರು, ನುಡಿದರು, ಅಭಿಪ್ರಾಯಪಟ್ಟರು, ಆರೋಪಿಸಿದರು, ಇಷ್ಟು ಶಬ್ದಗಳು ಬಂದರೆ ಉಳಿದಿದ್ದೆಲ್ಲ ಸಿದ್ದರಾಮಯ್ಯನೋ, ಡಿ ಕೆ ಶಿವಕುಮಾರ್ನೋ, ಆರ್ ಅಶೋಕ ಹೇಳ್ತಾರೆ. ಅದಿಷ್ಟನ್ನು ಹೇಳಿ ಕೊನೆಗೆ ಸೇರಿಸಿದ್ರೆ ಸಾಕು. ಅಂಥ ಸ್ಟೇಜಲ್ಲಿ ನಾವಿದ್ದೇವೆ ಈಗ. ಈ ಹೊತ್ತಿಗೆ ಕವಿತೆಗಳನ್ನು ಓದಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಭಾಳ ಹಿರಿದಾದದ್ದನ್ನು ಕಿರಿದಾಗಿ ಹೇಳೋದನ್ನು ತೋರಿಸ್ಕೊಡೋದು ಕವಿತೆ ಅನ್ನುವ ಕಾರಣಕ್ಕಾಗಿ, ಮತ್ತು ಶಬ್ದಗಳ ಪ್ರಯೋಗ ಎಲ್ಲಿ ಯಾವುದನ್ನು ಬಳಸಬೇಕು ಅನ್ನೋದು. ನಮ್ಮಲ್ಲಿ ಈಗ ತುಂಬ ಸಮಸ್ಯೆ ಇದೆ. ಯಾವ ಹೊತ್ತಿಗೆ ಯಾವ ಶಬ್ದವನ್ನು ಬಳಸಬೇಕು ಅನ್ನೋದು ತುಂಬ ದೊಡ್ಡ ಸಮಸ್ಯೆ ಅದು. ಅವೆಲ್ಲ ಗೊತ್ತಾಗೋದೆಲ್ಲಿ? ನೀವು ಸಾಹಿತ್ಯವನ್ನು ಓದ್ಕೊಂಡಿದ್ದರೆ. ಒಂದು, ಯಾವುದು ಸುದ್ದಿ ಆಗುತ್ತೆ, ಯಾವುದು ಸುದ್ದಿ ಅಲ್ಲ ಅಂತ ತಿಳಿಯೋದಕ್ಕೆ ಒಂದಿಗೆ ಸಾಹಿತ್ಯ ಬೇಕು. ಎರಡನೇದು, ನಿಮಗೆ ಗೊತ್ತಿದ್ದ ಸುದ್ದಿಯನ್ನು ಸರಿಯಾಗಿ ಓದುಗರಿಗೆ ಅರ್ಥ ಮಾಡಿಸ್ಲಿಕ್ಕೂ ಕೂಡ ಸಾಹಿತ್ಯದ ಓದಬೇಕು. ಇಲ್ಲದೆ ಹೋದರೆ ನೀವು ಏನೋ ಅಂದ್ಕೊಂಡಿರ್ತೀರಿ, ಇನ್ನೇನೋ ಹೇಳ್ತೀರಲ್ಲ. ನಮಗೆ ಪ್ರಜಾವಾಣಿಯಲ್ಲಿ ಆ ಪಾಠ ಪದೇ ಪದೇ ಪ್ರತಿ ದಿವಸ ನಡೀತದೆ. ನಾವು ಪ್ರತಿ ದಿವಸ ಅದನ್ನು ಮಾಡ್ತೀವಿ. ಈ ಶಬ್ದ ಇಲ್ಲಿ ಯಾಕೆ ಬೇಕಾಗಿತ್ತು ಅಥವಾ ಯಾಕೆ ಹಾಕಬಾರ್ದಾಗಿತ್ತು ಅಂತ. ನಮಗೆ ಬಹಳ ದೊಡ್ಡ ಸಮಸ್ಯೆ ಇದೆ. ನಮ್ಗೆ ಗೊತ್ತಿದೆ ತುಂಬ ಏನೇನೋ ಅರವಿಂದ ಕೆಲವಷ್ಟು ಶಬ್ದಗಳನ್ನು ನಾನು ತಿಳ್ಕೊಂಡಿದ್ದೇನೆ, ಅದನ್ನು ಎಲ್ಲ ಹಾಕಬಾರದೋ ಅಲ್ಲಿ ಹಾಕ್ತೇನೆ. ಆ ನಮೂನಿಯಾದ ಪ್ರಯೋಗಗಳೆಲ್ಲ ನಡೀತಾ ಇರ್ತವೆ. ಆ ಕಾರಣಕ್ಕಾಗಿ ನಮಗೆ ಸಾಹಿತ್ಯದ ಓದಬೇಕು, ಕವಿತೆಗಳನ್ನು ಓದ್ಕೋಬೇಕು, ಕಾದಂಬರಿಗಳನ್ನು ಓದ್ಕೋಬೇಕು ಅಂತ ಪದೇ ಪದೇ ಹೇಳೋದು. ಆದರೆ ಇವತ್ತು ಮೇಡಮ್ ಭಾಳ ಚೆನ್ನಾಗಿ ಹೇಳಿದರು, ಇದು ಸಾಹಿತ್ಯ ಅನ್ನೋದು ಸಮಾಜದ ಪ್ರತಿಬಿಂಬ ಅಂಥೇಳಿ. ನಾನು ಪದೇ ಪದೇ ಕೇಳಿಸಿಕೊಳ್ಳುವ ಮಾತೇನು ಅಂತಂದರೆ, ಪ್ರಜಾವಾಣಿ ಭಾಷೆ ತುಂಬ ಎತ್ತರದ್ರಿ, ಅರ್ಥ ಆಗಲ್ಲ ನಮಗೆ. ನಮಗೆ ಈಗ ಬೇಕಾಗಿರೋ ಭಾಷೆ ಯಾವುದು ಅಂದರೆ ಬೀದಿಲಿ ಓಡಾಡುವ ಭಾಷೆ. ಆ ಭಾಷೆಯನ್ನು ನೀವು ಕೊಡಿ ಅಂತ, ನೀವು ಭಾಷೆಯನ್ನು ಕಡಿಮೆ ಮಾಡಿ ಅಂತ ಹೇಳುವ ಮನವಿ ಪತ್ರಗಳೇ ಜಾಸ್ತಿ ಬರೋದು ನನಗೆ. ನಿಮ್ಮ ಭಾಷೆ ಭಾಳ ದೊಡ್ಡದು, ಭಾಳ ಎತ್ತರದ ಸ್ಥಾನದಲ್ಲಿದೆ, ಅಷ್ಟೆಲ್ಲ ಗಡಚಾಗಿ ಯಾರು ಓದ್ತಾರೆ ಅದನ್ನ ಅಂತೇಳಿ. ಅಲ್ಲಿ ಹೆಚ್ಚು ಸಾಹಿತ್ಯವನ್ನು ಓದುವ, ಕವಿತೆಯನ್ನು ಓದುವ, ಕಥೆಯನ್ನು ಓದುವವರು ಇದ್ದರೆ, ಈಗ ರಶ್ಮಿ ಆರಂಭದಲ್ಲೇ ಹೇಳಿದರು, ಮೊದಲೆಲ್ಲ ಸುಧಾದಲ್ಲಿ, ತರಂಗದಲ್ಲಿ 4 ಧಾರಾವಾಹಿಗಳು ಬರ್ತಿದ್ವು. ಧಾರಾವಾಹಿಯವರೆಲ್ಲ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಈಗ. ನಾನು ಈಗ 4 ಧಾರಾವಾಹಿ ಹಾಕಿದ್ರು ಓದೋರು ಯಾರು ಅದನ್ನ? ರಶೀದ್ ಹೇಳ್ದಂಗೆ ಕಾಡು ಇನ್ನಷ್ಟು ಕಡಿಬೇಕು ಅಷ್ಟೇ, ನಾನು ಬೇರೆ ಏನೂ ಆಪ್ಷನ್ ಇಲ್ಲ. ಸರಿ, ಸೂಕ್ತ ಪದಗಳ ವಿಷಯ ಬಂದಾಗ ರಶ್ಮಿ ನಿಮಗೆ ಹೇಳ್ತೀನಿ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಹಿಂಗೆ ಜಿಟಿ 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 ಮಳೆ ಬರ್ತಿರ್ತದೆ ಬೆಂಗಳೂರಾಗ. ಅಗ್ದಿ ನಮ್ಮ ಧಾರವಾಡ ನೆನಪಾಗುವಂಗೆ ಹಿಟ್ ಸೋಸ್ದಂಥ ಮಳೆ, ಅದು ತುಷಾರ ಮಳೆ ಅಂತೇವಿ. ಅದನ್ನಿಲ್ಲಿ ಕುಂಭದ್ರೋಣ ಅಂತ ಹೇಳ್ತಾರೆ. ಕುಂಭದ್ರೋಣ ಅಂದ್ರೆ ದೋದೋ ಬಂದು ನಿಂತು ಬಿಡಬೇಕು
ಅಂದರೆ ನೀವು ಕೊಡ ಹಿಂಗೆ ಬರ್ಕಿದಾಗ ಧೋಪ್ ಅಂತ ಬಂದು ನಿಂದಿರ್ತದಲ್ಲ, ಅದು ಕುಂಭದ್ರೋಣ. ಆಮೇಲೆ ಹಂಗೆ ಹಗರ್ಕ ಈ ಮಕ್ಳು ರಚ್ಚಿ ಹಿಡ್ದಂಗೆ ಮಳೆ ಒಂದೊಂದು ದಿನ 2-2 ದಿನ ಬರ್ತಿರ್ತದೆ. ನಮಗೆ ಮುಸಲಧಾರೆ ಅಂತ ಹೇಳ್ತಾರೆ. ಎಂಥ ಭಾರದ ಪದ ಅದು. ಮುಸಲ ಅಂದ್ರೆ ಒಣಕಿ, ಒಣಕಿ ಅಂತ ದೊಡ್ಡ ದೊಡ್ಡ ಮಳೆ ಬಿದ್ದರೆ ಮುಸಲಧಾರೆ ಅನ್ಬೇಕು. ಇದು ಹಂಗೆ ರೊಯ್ ಅಂತ ಬರ್ತಿರ್ತದೆ. ಅಂದ್ರೆ ಹಿಂಗೆ ನಾವು ಪದಗಳ ಅರ್ಥನೇ ಗೊತ್ತಿಲ್ಲದೆ ಎಷ್ಟರ ಮಟ್ಟಿಗೆ ಪದಾರ್ಥಗಳನ್ನು ಸಿದ್ಧಪಡಿಸ್ತಿದ್ದೀವಿ ರಶ್ಮಿ. ಆಮೇಲೆ ಇದು ಬರೀ ಪ್ರಿಂಟ್ ಮೀಡಿಯಾ ಅಷ್ಟೇ ಅಲ್ಲ, ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದೊಳಗೂ ಈ ಥರದ ಪದಾರ್ಥ ಅಥವಾ ಪದವ್ಯಂಜನ ಅನ್ಬೋದು. ನೀವು ಹಿಂಗೆ ಬೇಯಿಸೋದ್ರೊಳಗೆ ಎಷ್ಟು ಕರಕಾಗತ್ತವ, ಎಷ್ಟು ಹರಕಾಗತ್ತವ, ಮತ್ತು ಯಾವ ಹದದೊಳಗೆ ಬರಾಗತ್ತವ ಹೇಳ್ರಿ. ಹೌದು, ನಮಗೆ ಪದಗಳ ಬಳಕೆಯ ವಿಷಯ ನಿಜವಾಗಿ ತುಂಬ ಪ್ರತಿ ಪತ್ರಕರ್ತರಿಗೂ ಬಹಳ ಮುಖ್ಯ. ಭಾಷೆಯ ಬಳಕೆ ಮಾಡುವಾಗ ಅದು ಅವಸರದ ಸಾಹಿತ್ಯ. ಪತ್ರಿಕೆಯಲ್ಲಿ ನಾವು ಬಳಸುವಂಥದ್ದು ಅವಸರದ ಸಾಹಿತ್ಯ. ಅಲ್ಲಿ ಹೆಚ್ಚು ಯೋಚನೆಗೆ ಅವಕಾಶ ಇಲ್ಲ. ಆದರೆ ನಮ್ಮ ಭಾಷೆ ಮೊದಲೇ ಆ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟ ಮೇಲೆ ನಮ್ಮ ಭಾಷೆಯನ್ನು ನಾವು ಹದಗೊಳಿಸುವ, ಅದನ್ನು ಪೋಷಿಸುವ, ನಮ್ಮ ಸಂವೇದನೆಯನ್ನು ಪೋಷಿಸುವ ಕೆಲಸ ನಿರಂತರವಾಗಿ ಆಗ್ತಾ ಇರಬೇಕು. ಹಾಗಿದ್ರೆ ನಮ್ಮ ಭಾಷೆಯ ಪದಗಳ ಬಳಕೆ ಕೂಡ ಸರಿಯಾಗಿ ಆಗ್ತಾ ಹೋಗ್ಬೋದು ಅಂತ ಅನ್ನಿಸ್ತದೆ. ಮೊನ್ನೆ ನಮ್ಮ ಕಚೇರಿಯಲ್ಲೇ ಒಂದು ಮಾತು ಬಂತು, ಹೊಸಕಿ ಹಾಕೋದು ಅಂತ. ಈ ಒಲಿಂಪಿಕ್ಸ್ ಸಂಬಂಧಿ ವರದಿ ಬರೆಯುವಾಗ, ಅದು ಪತ್ರಕರ್ತರು ಬರೆಯುವಾಗಲೂ ಅವರಿಗೆ ತುಂಬ ಜೋಶ್ ಇರ್ತದೆ. ವಿನೇಶ್ ಪೋಗಟ್ ಯಾವುದೋ ಆರಂಭಿಕ ಸುತ್ತಿನಲ್ಲಿ ಇನ್ನೊಬ್ಬ ಪ್ರತಿಸ್ಪರ್ಧಿಯನ್ನು ಹೊಸಕಿ ಹಾಕ್ಬಿಟ್ರು ಅಂತ. ಅದು ಓದಲಿಕ್ಕೆ ಸ್ವಲ್ಪ ಕಸಿವಿಸಿ ಆಗ್ತದೆ. ಹೊಸಕಿ ಹಾಕೋದಂದ್ರೆ ಏನು ಅಂದರೆ, ಅದನ್ನು ಯಾವುದೇ ಪಾಕಿಸ್ತಾನದ ವಿರುದ್ಧದ ಪಂದ್ಯದ ಬಗ್ಗೆ ಬರೆಯುವಾಗ ಕೂಡ ನಾವು ಬಳಸಬಾರ್ದು ಅಂತ. ಅದರ ಬದಲು ಇನ್ನೇನೋ ಬಳಸ್ಬೋದಲ್ಲ, ಅವ್ರು ಸೋಲಿಸಿದ್ರು ಅನ್ನೋದನ್ನು ಇನ್ನಷ್ಟು ತೀವ್ರವಾಗಿ ನಾವು ಹೇಳುವಂಥ ಸಾಧ್ಯತೆಗಳಿವೆ. ಅಂಥ ಭಾಷೆ, ಶಬ್ದ ಭಂಡಾರ ನಮ್ಮಲ್ಲಿ ಇದ್ದರೆ ಅದನ್ನು ಹೇಳುವುದು ಕಷ್ಟ ಅಲ್ಲ. ಈ ಬಗ್ಗೆ ನಾವು ಸದಾ ಒಂದು ಯೋಚನೆ ಮಾಡ್ತಾ ಇರಬೇಕು. ಮತ್ತೊಂದು, ಈಗ ಅದೇ ಮುಸಲಧಾರೆ ಅಂತ ಹೇಳಿದ್ರಿ, ತುಂಬ ಈಗ ಗ್ರಾಂಥಿಕ ಶಬ್ದಗಳು ನಮ್ಮ ಪತ್ರಿಕೆಗಳಲ್ಲಿ ಬರ್ತವೆ, ಪ್ರಾದೇಶಿಕ ಶಬ್ದಗಳು ಬರ್ತವೆ. ಇದೆಲ್ಲವೂ ಪತ್ರಿಕೋದ್ಯಮದ ಒಂದು ಭಾಷೆಯಲ್ಲಿ ಒಂದು ವೈವಿಧ್ಯತೆಯನ್ನು ತರ್ತದೆ ಅಂತ ನಂಗೆ ಅನ್ನಿಸ್ತದೆ. ಯಾಕೆಂದರೆ ನಾವೇ ಪತ್ರಿಕೆಯಲ್ಲಿ ಮಾತಾಡ್ತಾ ಇದ್ವಿ, ನಮ್ಮಲ್ಲಿ ನ್ಯೂಸ್ ಎಡಿಟರ್ ರಾಜೀವ ಅಂತ ಇದ್ದಾರೆ, ಅವರು ಹೇಳ್ತಾ ಇದ್ರು, ಚಾಮರಾಜನಗರದವರು ನಮ್ಮಲ್ಲಿ ಕೆಲಸ ಮಾಡಬೇಕು, ಎಲ್ಲೋ ದಕ್ಷಿಣ ಕನ್ನಡದವರು ಕೆಲಸ ಮಾಡಬೇಕು. ಅವರವರ ಭಾಷೆಯ ಆ ವಿಭಿನ್ನತೆ ಇದೆಯಲ್ಲ, ವೈಶಿಷ್ಟ್ಯ, ಅದು ಪತ್ರಿಕೆಯಲ್ಲಿ ಬರಬೇಕು. ಆಗ ಮಾತ್ರ ಒಂದು ಭಾಷೆ, ಒಂದು ಪತ್ರಿಕೆ ಹೇಗೆ ಸಮಾಜವನ್ನು ಪ್ರತಿನಿಧಿಸಬಲ್ಲದು ಅಂತ ನಾವು ಮಾತಾಡ್ತಾ ಇದ್ವಿ. ಹಾಗೆ ಭಾಷೆ ಆವಾಗ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಪ್ರತಿ ಓದುಗ ಕೂಡ ಗುರುತಿಸ್ಕೊಳ್ಬೋದು. ಹಾಗಂತ ನಾವು ಅದರ ಅರ್ಥವನ್ನು ತಿಳಿಯದೆ ತಪ್ಪಾಗಿ ಬಳಸಬಾರ್ದು. ಈ ಬಗ್ಗೆ ನಾವು ನಿರಂತರವಾಗಿ, ಒಂದು ಪತ್ರಿಕೆ, ಈಗ ಯಾವುದೋ ಯೂನಿವರ್ಸಿಟಿಲಿ ಹೋಗಿ ಸೇರುವಂಥ ಒಬ್ಬ ಲೆಕ್ಚರರ್ ನಾನು ಸೆಟ್ಲ್ ಆಗಿಬಿಟ್ಟೆ ಅಂತ ಇನ್ನೂ ಅವರು ಆರಾಮಾಗಿರ್ತಾರಲ್ಲ, ಆ ಥರ ಆಗಬಾರ್ದು ಅಂತ ನಾವು ಹೇಳ್ತೇವೆ. ಹಾಗೆ ಪತ್ರಕರ್ತರು ಕೂಡ ಒಂದು ಪತ್ರಿಕೆಗೆ ಸೇರಿದೆ, ನಾನು ಪತ್ರಕರ್ತ, ಏನು ಬೇಕಾದರೂ ಬರಿಬೋದು ಅನ್ನೋದಕ್ಕಿಂತ ಪ್ರತಿದಿನವೂ ನಾವು ಸಾಹಿತ್ಯದ ಓದ್ತಾ ಇರಬೇಕು. ಬಹಳಷ್ಟು ನಮಗೆ ಓದಲಿಕ್ಕೆ ಮುಗಿಯೋದು ಅಂತಲೇ ಇಲ್ಲ. ಆ ಓದ್ತಾ ಇದ್ದರೆ ನಾವು ಬರಿಬೇಕಂತಿಲ್ಲ. ಅಲ್ಲಿ ವಿದ್ಯಾರಶ್ಮಿ ಒಂದು ಪುಸ್ತಕ ಬರೆಯೋದಿದ್ರೆ ಏನು ಯಾರಿಗೂ ನಷ್ಟ ಇಲ್ಲ, ಸ್ವತಃ ವಿದ್ಯಾರಶ್ಮಿಗೂ ನಷ್ಟ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ಓದದೇ ಇದ್ದರೆ ಅದು ವಿದ್ಯಾರಶ್ಮಿಗೂ ನಷ್ಟ, ಓದುಗರಿಗೂ ನಷ್ಟ. ಯಾಕೆಂದರೆ ವಿದ್ಯಾರಶ್ಮಿಯ ಭಾಷೆ ಚೆನ್ನಾಗಿರೋದಿಲ್ಲ ಅವಾಗ. ಇದು ನಮಗೆ ಬಹುಶಃ ಯಾವತ್ತು ಮತ್ತೊಂದು ಇದರೊಟ್ಟಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು, ಸಾಮಾಜಿಕ ಬದ್ಧತೆ, ಜವಾಬ್ದಾರಿ ಅನ್ನೋದು ಕೂಡ ಇದರೊಟ್ಟಿಗೆ ಬರ್ತದೆ. ಭಾಷೆಯ ಬಳಕೆ, ಈಗ ಹೊಸಕಿ ಹಾಕೋದು ಅಂತ ಹೇಳಿದೆ, ಹಾಗೆ ಇನ್ನೇನೋ ಭಾಷೆ ನಮಗೆ ಗೊತ್ತಿಲ್ಲದೆ ನಮ್ಮ ಅರಿವಿನಲ್ಲೇ, ಅಂದರೆ ಈಗ ಮನಸ್ಸಲ್ಲಿ ಅಥವಾ ಯಾವುದೋ ಒಂದು 4 ಗೋಡೆಗಳ ಮಧ್ಯೆ ಮಾತಾಡೋ ಭಾಷೆ ಪತ್ರಿಕೆಯಲ್ಲಿ ಬರಬಾರ್ದು. ಯಾವುದೋ ಕ್ರೈಮ್ ಸುದ್ದಿಯನ್ನು ನಾವು ಒಂದು ಮನರಂಜನೆ, ಒಂದು ಸಿನಿಮಾದ ಹಾಗೆ ನಾವು ಅದನ್ನು ಟಿ ವಿಯಲ್ಲೋ ಇನ್ಯಾವುದರಲ್ಲೋ ಪ್ರಸಾರ ಮಾಡ್ತೀವಲ್ಲ, ಅಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅಂದರೆ ಈ ಸಾಹಿತ್ಯದ ಓದು, ನಮ್ಮ ಸಂವೇದನೆ ಚೆನ್ನಾಗಿದ್ದರೆ ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ನಾವು ಸರಿಯಾಗಿ ನಿಭಾಯಿಸೋದು ಸಾಧ್ಯ ಅಂತ ಅನ್ನಿಸ್ತದೆ. ರಶ್ಮಿ, 2 ವಿಷಯ ನೀವು ಹೇಳಿದ್ರಿ, ಅದು ಮೋಸ್ಟ್ಲಿ ನಮ್ಮ ಮುಂದಿನ ಮಾತಿಗೆ ಭಾರಿ ಚಲೋ ಬೇಸ್ ಆಗ್ತದೆ. ಏನು ಅಂದ್ರೆ, ಒಂದು ಲೋಕಲೈಸ್ ಮಾಡೋದು, ಪ್ರಾದೇಶಿಕ ಭಾಷೆಯನ್ನು ಬಳಸ್ಕೊಳ್ಳೋದು. ಆಮೇಲೆ 2ನೇದ್ದು ಬರವಣಿಗೆಯೊಳಗೆ ಜವಾಬ್ದಾರಿ. ಸರ್, ಇದನ್ನು ನೋಡಿದಾಗ ಸಾಮಾಜಿಕ ಮಾಧ್ಯಮ ಮತ್ತು ರೇಡಿಯೋ ಎರಡೂ ತೊಗೊಂಡಾಗ 2ರಲ್ಲೂ ಪ್ರಾದೇಶಿಕತೆಯನ್ನು ತೊಗೊಂಬರ್ತೇವೆ. ಭಾಳ ಸರಳಾಗಿ ಅದನ್ನು ತೊಗೊಂಬರೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇನ್ನೊಂದು ಏನು ಅಂದರೆ, ಚಿತ್ರಕ ಶಕ್ತಿ ಏನು ಕಡಿಮೆ ಆಗಾಕತ್ತದ ಈಗ. ಅಂದ್ರೆ ನಮಗೆಲ್ಲ ಹೆಂಗಿತ್ತು, ಮೈ ಬೆವೆತು ಬನೇನೊಳಗೆ ನೀರು ಇಳಿತಿದ್ದು,
ಬೆನ್ನಿನ ಮೇಲಿನ ಗಾಯ ಕಾಣ್ತಿದ್ದು, ಕಾಲಿಟ್ಟು ಕೂಡಲೇ ಕಾಲಿಗೆ ಉರಿಬೊಕ್ಕಿ ಬರ್ತಿತ್ತು, ಬೆವರು ಹಿಂಗೆ ಧಾರಾಸಾಹಿಯಾಗಿ ಇಳಿತಿತ್ತು, ಹನಿ 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 ಇಳಿತಿತ್ತು. ಹಿಂಗೆ ಹೇಳಿದಾಗ ನಮ್ಗೆ ಅನಿಸ್ತಿತ್ತು, ಅಬ್ಬಾ ಮೋಸ್ಟ್ಲಿ ಬಳ್ಳಾರಿ ಬಿಸಿಲಿರ್ಬೇಕದು ಅಂತ. ಈಗ ಹಂಗಲ್ಲ, ಬಳ್ಳಾರಿಯ ಬೆಂಕಿ ಬಿಸಿಲಿತ್ತು ಅಂತ ಹೇಳ್ತಾರೆ. ಅದು ಜಾಗ ಉಳಿಸೋಕ್ಕೇನೋ ಕರೆಕ್ಟ್ ಆಗೈತಿ, ಅಂದ್ರೆ ಭಾಳ ಜಿಪುಣತನದಿಂದ ಪದಗಳನ್ನು ಬಳಸಾಕಿದ್ದು ಬರೋಬ್ಬರಿ ಐತಿ. ಆದ್ರೆ ಈ ಚಿತ್ರಕ ಶಕ್ತಿ ಮತ್ತು ಲೋಕಲೈಸ್ಡ್ ಲ್ಯಾಂಗ್ವೇಜ್ ಮಾಡು ಮುಂದ್ರೆ ಸರ್, ಭಾಳ ಮಂದಿ ನನಗೆ ಕೇಳ್ತಾರೆ, ನಾ ಅಗದಿ ಭಾಳ ಬಳಸ್ತೀನಿ, ಅಗದಿ ಅಂದ್ರೆ ಏನು ಅಂತ. ಅಗದಿ ಅಂದ್ರೆ ಅಧಿಕ ಅನ್ನುವ ಪದದ ಅಪಭ್ರಂಶ. ಅದು ಇಲ್ಲಿ ಪಲ್ಲಟ ಆಗಿರ್ತಾವೆ. 3 ಅಕ್ಷರದ ಪದಗಳೊಳಗೆ ಕೆಲವೊಮ್ಮೆ ಅಕ್ಷರ ಪಲ್ಲಟ ಆಗ್ತಾವೆ. ಅಧಿಕ ಅಗದಿ ಆಗಿದ್ದು ಹಿಂಗೆ ಅಂದ್ರೆ ಭಾಳ ಅಂತ ಹೇಳಕ್ಕೆ ಅಗದಿ ಬಳಸ್ತೀವಿ. ಹಂಗೆ ಈ ಲೋಕಲೈಸ್ಡ್ ಲ್ಯಾಂಗ್ವೇಜ್ ಎಲ್ಲರಿಗೂ ಅರ್ಥ ಆಗುವಂಗೆ ಮಾಡೋದ್ರೊಳಗೆ ಸಾಮಾಜಿಕ ಮಾಧ್ಯಮಗಳು ಮತ್ತು ರೇಡಿಯೋ ಎರಡರ ಬಗ್ಗೆನೂ ಹೇಳ್ರಿ ಸರ್. ಈ ಚಿತ್ರಕ ಶಕ್ತಿ ರೇಡಿಯೋದಲ್ಲಿ ಎಷ್ಟು ದುರಂತ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಅಂದರೆ ನಾನು ಮಡಿಕೇರಿ ಆಕಾಶವಾಣಿಯಲ್ಲಿರುವಾಗ ಕಾರ್ಯಕ್ರಮ ಕೊಡ್ತಾ ಇರುವಾಗ ಒಬ್ಬರು ಹಳ್ಳಿ ಒಬ್ಬರು ಹೆಂಗಸು, ಒಂದು ಮಧ್ಯ ವಯಸ್ಸಿನ ಒಂದು ಹೆಂಗಸು, ಒಂದು ಬುಟ್ಟಿಯಲ್ಲಿ ತುಂಬ ನಾಟ್ಕೋಳಿ ಮೊಟ್ಟೆ, ಆಮೇಲೆ ತುಪ್ಪ, ಆಮೇಲೆ ತರಕಾರಿ, ಕಣಿಲೆ, ಅಣಬೆ ಎಲ್ಲ ಬುಟ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟು ರಶೀದಲ್ಲಿ ಅಂತ ಹುಡ್ಕೊಂಬಂದು ಅಲ್ಲಿ ಕೂತಿದ್ದಾರೆ ನೋಡಿ ಅಂತ. ಅವರು ಇಟ್ಬಿಟ್ಟು ಅಯ್ಯೋ ನಾನು ಏನು ಅಂತ ತಿಳ್ಕೊಂಬಿಟ್ಟು ಏನೆಲ್ಲ ತನ್ನಲ್ಲ ಅಂದರೆ ನನ್ನ ವಾಯ್ಸು ಅದನ್ನು ಅವ್ರು ಕಲ್ಪನೆ ಮಾಡ್ಕೊಂಡಿದ್ದು, ಇವನು ಹಿಂಗಿರ್ಬೋದು ಅಂತೆಲ್ಲ ಅವ್ರೇನೋ ಭ್ರಮೆ ಮಾಡ್ಕೊಂಡು ಬಂದಾಗ ಅವರಿಗೆ ಆ ಚಿತ್ರಕ ಶಕ್ತಿಯ ಇನ್ನೊಂದು ಮಗ್ಗಲು ಅದು ನೋಡ್ಬಿಟ್ಟು ಅಯ್ಯೋ ನೀವೇನಾ ನಾನು ಅಂದರೆ ಅವ್ರ ಮನಸ್ಸಲ್ಲಿತ್ತು, ತರಬಾರ್ದಿತ್ತು, ಇದೆಲ್ಲ ಕೊಡಬಾರ್ದಿತ್ತು ಅಂತ. ಅದೊಂದು ಏನು ತಮಾಷೆ ಅದು. ಆದರೆ ಎಷ್ಟೊಂದು ಜನ ಮಧ್ಯಾಹ್ನದ ಹೊತ್ತು ಶನಿವಾರ, ನೀವು ಎಷ್ಟು ಜನ ಕೇಳ್ತಿರೋ ಗೊತ್ತಿಲ್ಲ, 2 ಹಿಂದೆ ಚಲನಚಿತ್ರ ಧ್ವನಿವಾಹಿನಿ ಬರ್ತಾ ಇತ್ತು. 2:30 ಗಂಟೆಯಿಂದ 3:30 ಗಂಟೆ ತನಕ 1 ಗಂಟೆ ಚಲನಚಿತ್ರ ಧ್ವನಿವಾಹಿ. ಮಯೂರ ಚಿತ್ರದಿಂದ ಹಿಡಿದು, ಬೇಡರ ಕಣ್ಣಪ್ಪದಿಂದ ಹಿಡಿದು, ಬಂಧನದಿಂದ ಹಿಡಿದು ಎಲ್ಲದರದ್ದು ಬರೀ ಧ್ವನಿ ಸುರುಳಿಗಳು ಮಾತ್ರ ಪ್ರಸಾರ ಮಾಡ್ತಾ ಇದ್ವು. ಜನ ಎಷ್ಟು ಅದನ್ನು ಸಿನಿಮಾ ನೋಡಿದ್ದಕ್ಕಿಂತ ಬಹಳ ಚೆನ್ನಾಗಿ ಆ ಕಾರ್ಯಕ್ರಮವನ್ನು ಇಷ್ಟಪಡ್ತಾ ಇದ್ದಾರೆ ಅಂತಂದರೆ, ಅವರ ಕಣ್ಣಲ್ಲಿರುವ ರಾಜ್ಕುಮಾರ್, ಅವರ ಕಣ್ಣಲ್ಲಿರುವ ಭಾರತಿ, ಅವರ ಕಣ್ಣಲ್ಲಿರುವ ಜಯಮಾಲ, ಅವರ ಕಣ್ಣಲ್ಲಿರುವ ಆ ರೇಡಿಯೋ ಕೇಳ್ತಾ ಅದನ್ನು ಅವ್ರದ್ದೇ ಒಂದು ಸಿನಿಮಾ ಮಾಡಿಕೊಂಡು ನಟರೇ ಇಲ್ಲದ ಬರೀ ಧ್ವನಿಯ ಮಾತ್ರ ಇರುವಂಥ ಒಂದು ಸಿನಿಮಾ ಅವ್ರು ಮಾಡಿದರು. ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಂದ್ಸಲ ಒಬ್ಬಳು ಜೇನುಕುರುಬರವಳಿಗೆ ಒಂದು ಕಾಡಾನೆ ಮರಿಯನ್ನು ಸಾಕಕ್ಕೆ ಕೊಟ್ಟಿದ್ರು. ಅದರ ತಾಯಿ ಕೆಸರಲ್ಲಿ ಮುಳುಗಿ ಸತ್ತೋಗ್ಬಿಟ್ಟಿತ್ತು. ದಡದಲ್ಲಿ ಆನೆ ಮರಿ, ಒಂದು 3 ತಿಂಗಳದ್ದು ಆನೆ ಮರಿ ತಾಯಿ ತೀರೋಗೋದನ್ನು ನೋಡ್ತಾ ಅದು ಅಲ್ಲಿ ಹಂಗೆ ನಿಂತಿತ್ತು. ಅದನ್ನು ಯಾರು ಸಾಕಲಿಕ್ಕೆ ಇರಲಿಲ್ಲ. ಆಮೇಲೆ ಇವಳು ಜೇನುಕುರುಬರು ಒಬ್ಬಳು ಗೀತಾ ಅಂಥೇಳಿ, ಅವಳು ಅದನ್ನು ಸಾಕಿ ಬೆಳೆಸ್ತಾ ಇದ್ಲು. ಅಂದರೆ ಅವಳ ಮಾತನ್ನೇ ಕೇಳ್ತಾ ಇತ್ತು. ಅದು ನಾವು ರೇಡಿಯೋದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದಾಗ ಲೈವ್ ಪ್ರೋಗ್ರಾಮ್ ಮಾಡಿದ್ದು. ಅವಳು ಹೆಂಗೆ ಅವನು ನಮಸ್ಕಾರ ಮಾಡು ಅಂತಂದಾಗ ರೇಡಿಯೋ ಸೊಂಡಿಲೆತ್ಬಿಟ್ಟು ಜೋರಾಗಿ ಗೀಳಿಟ್ಟಿತ್ತು ಆ ಆನೆ. ಅದು ಆನೆ ಭಾಷೆ, ಆನೆ ಮತ್ತು ಅವಳ ನಡುವಿನ ಭಾಷೆ. ನಿಮ್ಮ ಸಾಹಿತ್ಯದಲ್ಲಿ ಯಾರಿಗಾದರೂ ಇದನ್ನು ತರಕ್ಕೆ ಸಾಧ್ಯನೇ ಇಲ್ಲ. ಆನೆ ಕೈಯಿಂದ ಮಾತಾಡ್ಸೋಕ್ಕಾಗುತ್ತೆ. ಆನೆಯ ಧ್ವನಿಯನ್ನು ಲೇಖಕನು ಪರಿಭಾವಿಸಿದ ಹಾಗೆ ಬರೀಬೋದು. ಆದರೆ ಆನೆ ಮರಿಯ ಭಾಷೆಯಲ್ಲೇ ಕೇಳುಗರಿಗೆ ಕೇಳಿಸುವಂತಹ ಒಂದು ಅವಕಾಶ ಇರೋದು ಈ ಥರದ ಮಾಧ್ಯಮಗಳಲ್ಲಿ. ಅದನ್ನೇ ನಾವು ಈಗ ನೀವು ಇಂಟರ್ನೆಟ್ಟು ಅಥವಾ ಫೇಸ್ಬುಕ್ಕು ಅಥವಾ ಯೂಟ್ಯೂಬು ಅಥವಾ ಬ್ಲಾಗ್ಗಳಲ್ಲಿ, ರೀಲ್ಗಳಲ್ಲಿ ಅದನ್ನು ಬಹಳ ಚೆನ್ನಾಗಿ ನಾವು ಮಾಡ್ಬೋದು. ಒಬ್ಬ ಲೇಖಕ ಯಾಕೆ ಅಷ್ಟೆಲ್ಲ ಕಷ್ಟಪಡಬೇಕು? ಏನೋ ಒಂದನ್ನು ಅಲ್ಲಿ ನಾನು ಹೋಗಿದ್ದೆ, ಅವಳ ಕಷ್ಟವನ್ನು ನೋಡಿ ನನ್ನ ಮನ ಮಿಡಿಯಿತು, ನನ್ನ ಕಣ್ಣಿಂದ ಅಷ್ಟು ದಾರಿ ಹರಿಯಿತು, ಏನು ಮಾಡಲಿಕ್ಕೆ ಆಗಲಿಲ್ಲವಲ್ಲ ಎನ್ನುವ ಅಸಹಾಯಕತೆ, ನನಗೆ ಮನೆಯಲ್ಲಿ ಊಟದ ಟೇಬಲ್ನ ಮುಂದೆ ಕೂತು ಊಟಕ್ಕೆ ಕುಳಿತಾಗಲು ನನಗೆ ಉಣ್ಣಲು ಗಂಟಲಲ್ಲಿ ಇಳಿಯಲು ಬಹಳ ಕಷ್ಟವಾಗ್ತಾ ಇತ್ತು ಅಂತೆಲ್ಲ, ಅಷ್ಟೆಲ್ಲ ಇವನು ಶೋ ಮಾಡೋದ್ರ ಬದಲು ಯು ಕ್ಯಾನ್ ಗೋ, ಅಲ್ಲಿ ಹೋಗ್ಬೋದು, ಅವ್ರ ಹತ್ರನೇ ಮಾತಾಡಿಸಿ ಎಲ್ಲರೂ ಅದೇ ಊಟ ತಟ್ಟದ ಮುಂದೆ ನಮಗೆಲ್ಲ ಗಿಲ್ಟ್ ಆಗೋ ಥರ ಮಾಡ್ಬೋದು. ಅದು ನಮ್ಮ ಸಾಮಾಜಿಕ ಮಾಧ್ಯಮದ ಒಂದು ಸ್ವಾತಂತ್ರ್ಯ ಮತ್ತು ಅವಕಾಶ ಅಂತ. ಒಂದು ಸಣ್ಣ ಸಾಮಾಜಿಕ ಮಾಧ್ಯಮ, ಈಗ ನಿಮಗೆ ಇಂಟರ್ನೆಟ್ ಬಂದಿರ್ಬೋದು, ಅಥವಾ ನೀವು ಬಸವಣ್ಣನವರ ವಚನ ಚಳವಳಿಯ ಕಡೆಗೆ ಹೋಗಿ, ಬಸವಣ್ಣ ಏನು ಮಾಡಿದ್ರು, ಈಗ ಇಂಟರ್ನೆಟ್ ಮಾಡುವ ಕೆಲಸವನ್ನು, ಈಗ ಸಾಮಾಜಿಕ ಮಾಧ್ಯಮಗಳು ಮಾಡ್ತಾ ಇರುವ ಕೆಲಸವನ್ನು ವಚನ ಯುಗದ ಕಾಲದಲ್ಲಿ ಅವರೇ ಮಾಡಿದ್ರು. ಈ ಪಂಡಿತರು ಇವ್ರದೆಲ್ಲ ಬಿಟ್ಬಿಡ್ರಿ, ನೀವೇ ಬರೀರಿ, ನೀವೇ ಹಾಡಿ, ನೀವೇ ಬರೀರಿ ಅಂತೇಳಿ ಎಷ್ಟೊಂದು ಸಮಾಜದ ಎಲ್ಲ ಸ್ತರಗಳ, ಎಲ್ಲ ವರ್ಗಗಳ, ಹೆಣ್ಣು ಗಂಡು
ಜಾತಿ ಧರ್ಮ ಅಸ್ಪೃಶ್ಯತೆ ಸ್ಪೃಶ್ಯತೆ ಎಲ್ಲ ಭೇದ ಭಾವ ಯಾವುದ್ರನ್ನ ತಲೆ ಕಚ್ಕೋಬೇಡಿ, ನೀವು ಬರೀರಿ ಅಂತ ಹೇಳಿ ಎಷ್ಟೊಂದು ಜನರನ್ನ ಬರ್ಸಿದ್ರಲ್ಲ, ಅದನ್ನೇ ಇನ್ನೊಂದು ಮಟ್ಟದಲ್ಲಿ ಇಂಟರ್ನೆಟ್ ಅಲ್ಲದೆ ಸಮಯದಲ್ಲಿ ನಾನು ಹೋಲಿಕೆ ಮಾಡ್ತಾ ಇಲ್ಲ. ದೊಡ್ಡವ್ರನ್ನ ಇನ್ನೊಬ್ಬರನ್ನ ಹೋಲಿಕೆ ಮಾಡಿದಾಗ ಇವರು ಈಕ್ವಲ್ ಅಂತ ನಾನು ಹೇಳ್ತಾ ಇರೋದಲ್ಲ. ಲಂಕೇಶ್ ಪತ್ರಿಕೆ ಬಂದಾಗ ಲಂಕೇಶ್ ಮಾಡಿದ ಕೆಲಸ ಆ ಪತ್ರಿಕಾ ಧರ್ಮದ ಅದನ್ನೆಲ್ಲ ಬೇರೆ ಅತಿರೇಕಗಳನ್ನು ಬಿಟ್ಟು ಆ್ಯಸ್ ಎ ರೈಟರ್ ಅವರು ಸಂಪಾದಕನಾಗಿ ಅವರು ಎಷ್ಟೊಂದು ಜನರ ಕೈಲಿ ಬರ್ಸಿದ್ರು. ಬರೆಯದೇ ಇರುವವರ ಕೈಯಲ್ಲೆಲ್ಲ ಇಲ್ಲ ನೀನು ಬರಿಬೋದು ಅಂತ. ಅವ್ರಿಗೇನಾದ್ರು ಶ್ರೇಷ್ಠತೆ ವ್ಯಸನ ಬಂದ್ಬಿಟ್ಟಿದ್ರೆ ಸರ್ ಅಬೂಬಕರ್ ಬರ್ತಾ ಇರಲಿಲ್ಲ, BT ಲಲಿತಾ ನಾಯಕ್ ಬರ್ತಾ ಇರಲಿಲ್ಲ, ಮೊಗಳಿ ಗಣೇಶ ಬರ್ತಾ ಇರಲಿಲ್ಲ, ನಾನು ಬರಿತಾ ಇರಲಿಲ್ಲ. ಬೇರೆ 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 ಮರಿಯಪ್ಪ ಅಂತ ಒಬ್ಬರು ಅಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದ ಒಬ್ಬರು ಕೂಡ ಬರೆದು ಎಷ್ಟೊಂದು ಜನ ಬರೆದ್ರು. ಆ ಕೆಲಸವನ್ನು ಈಗ ಸಾಮಾಜಿಕ ಮಾಧ್ಯಮಗಳು ಮಾಡ್ತಾ ಇರೋದ್ರಿಂದ ಬರಹ ಅನ್ನೋದು ಯೂನಿವರ್ಸಿಟಿಯ ಸೆಮಿನಾರ್ಗಳ ಹಂಗಿಂದ ತಪ್ಪಿಸ್ಕೊಂಡು ಆರಾಮಾಗಿ ಓಡಾಡ್ತಾ ಇದೆ. ಯಾರು ಸಾಹಿತ್ಯ ಜನಪರವಾಗಿರಬೇಕು, ಜನರ ಚಳವಳಿ ಬರಬೇಕು, ಬೀದಿಗಿಳಿಬೇಕು ಹಂಗೆಲ್ಲ ಜೋರಾಗಿ ಮಾತಾಡೋರೆಲ್ಲ ಯೂನಿವರ್ಸಿಟಿಯಲ್ಲಿ ಭದ್ರವಾಗಿ ಕೂತಿದ್ದಾರೆ. ಅದು ವ್ಯಂಗ್ಯ. ಯಾರು ಬೀದಿಯಲ್ಲಿದ್ದಾರೆ ಅವರ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದು ಸಾಮಾಜಿಕ ಮಾಧ್ಯಮ ಅಥವಾ ಇಂಟರ್ನೆಟ್ ಅಂತರ್ಜಾಲದ ಮಹಾತ್ಮೆ ಅಂತ ನಂಗೆ ಅನಿಸುತ್ತೆ. ಕರೆಕ್ಟ್. ನೀವು ಹೇಳಿದ್ರೊಳಗೆ 2 ಪಾಯಿಂಟ್ ನಂಗೆ ಭಾಳ ಸೇರಿದ್ದು. ಯಾವಾಗೂ ನಾವು ನಮ್ಮ ಹುಡುಗರಿಗೆ ಹೇಳ್ತಿರ್ತೀವಿ, ಅನಿಸುವ ಜರ್ನಲಿಸಮ್ ಮಾಡಿರಿ, ಅನ್ನುವ ಜರ್ನಲಿಸಮ್ ಮಾಡಬೇಡ್ರಿ ಅಂತ. ನೀವು ಅದನ್ನು ಹೇಳಿದ್ರಿ ಅಂತ ಅನ್ಕೋತೀನಿ. ಅಂದ್ರೆ ಏನು ಅನ್ನಿಸ್ಬೇಕಾಗ್ಯದ ಅದು ಹೇಳಬೇಕು, ನಾವು ಹೇಳಿ ವಾಚ್ಯ ಮಾಡಬಾರ್ದು ಅಂತ. ಆದ್ರೆ ರವೀಂದ್ರ ಭಟ್ ಸರಿಗೆ ಪ್ರಶ್ನೆ ಕೇಳಾಗತ್ತೇನೆ. ಒಂದು ಮಿತ್ತದ ಸುದ್ದಿಯ ಭಾಷೆ ಶುಷ್ಕ ಆಗಿರಬೇಕು, ಪುರವಣಿಯ ಭಾಷೆ ರಸವತ್ತಾಗಿರಬೇಕು ಅಂತ. ಈ ಶುಷ್ಕ ಮತ್ತು ರಸವತ್ತಾದ ಭಾಷೆಗಳ ನಡುವಿನ ಗೆರಿ ಭಾಳ ತಿಳುವಾಗುವ ಆತಂಕನೂ ಐತಿ ಮತ್ತು ಭಾಳ ದಪ್ಪ ಆಗಿರುವ ಭೀತಿನೂ ಎದುರಾಗೈತಿ ಸರ್. ಇದನ್ನು ಹೆಂಗೆ ಮೀರಬೇಕು? ಯಾಕೆ ಇಲ್ಲಿ ಮಾಧ್ಯಮದ ಭಾಷೆ ಎಲ್ಲಿ ಹೆಂಗಿರಬೇಕು ಹಂಗಿರವಲ್ದಲ್ಲ, ಯಾಕೆ ವಿವೇಚನೆ ತಪ್ಪಾಗತ್ತದ ಅಂತ? ಯಾಕೆ ಅದು ಇಲ್ಲ ಅಂತಂದರೆ ನೀವು ಓದಿಲ್ಲ ಅಂತ ಅಷ್ಟೆ. ಸುದ್ದಿಯನ್ನು ಓದಿದರೆ, ಒಳ್ಳೆ ಸುದ್ದಿಯನ್ನು ಓದಿದರೆ, ಒಳ್ಳೆ ಲೇಖನವನ್ನು ಓದಿದರೆ ನಿಮಗೆ ಹೇಗೆ ಬರೀಬೇಕು ಅನ್ನೋದು ಅರ್ಥ ಆಗುತ್ತೆ. ನಾನು ರಶೀದಿಗೆ ಥ್ಯಾಂಕ್ಸ್ ಹೇಳಬೇಕು. ಸಾಮಾಜಿಕ ಜಾಲತಾಣಗಳ ಬಗ್ಗೆ ನೀವು ಮಾತಾಡ್ತಾ ಇದ್ದೀವಿ. ನಾವು 2 ಬಹಳ ಮುಖ್ಯವಾದ ಅಂಶಗಳನ್ನು ಗಮನಿಸಬೇಕು. ಮಾಧ್ಯಮ ನಿನ್ನೆ ಸಾಹಿತಿಗಳು ಇದ್ದರು, ಪತ್ರಕರ್ತರು ಇದ್ದರು. ನಾಳೆ ಬಹುಶಃ ಪತ್ರಕರ್ತರು ಇರಲ್ಲ ಅಥವಾ ಈಗಲೇ ಇಲ್ಲ. ಈಗ ಯಾರ್ಯಾರ ಹತ್ರ ಸ್ಮಾರ್ಟ್ಫೋನ್ ಇದೆಯೋ ಅವರೆಲ್ಲರೂ ಪತ್ರಕರ್ತರು, ಅವರೆಲ್ಲರೂ ಬರಹಗಾರರು. ಹಾಗಾಗಿ ಎಲ್ಲರೂ ಬರೆಯೋರಾದ್ರಿಂದ ಓದೋರು ಸ್ವಲ್ಪ ಕಡಿಮೆ ಆಗಿದ್ದಾರೆ ಅಂತ ಅನಿಸುತ್ತೆ. ಇನ್ನೊಂದು ಬಹಳ ಮುಖ್ಯವಾದ್ದು, ನೀವು ಆನೆಯ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ರಲ್ಲ, ನಮಗೆ ಇವತ್ತಿನ ನಮ್ಮ ಮಕ್ಕಳಿಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಬರಲ್ಲ, ಏನನ್ನೂ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಬರಲ್ಲ ನಮಗೆ. ನಮ್ಮ ಕಾಲದಲ್ಲಿ ಅಟ್ಲೀಸ್ಟು ಒಬ್ಬ ರಾಮ ಒಬ್ಬ ಭೀಮ ಅಂದರೆ ನನ್ನ ರಾಮ ಬೇರೆ ಇದ್ದ, ನನ್ನ ಭೀಮ ಬೇರೆ ಇದ್ದ. ಇವತ್ತು ಹಂಗಿಲ್ಲ, ಎಲ್ಲರ ಭೀಮ ಎಲ್ಲರ ರಾಮ ಒಂದೇ ನಮೂನೆ ಇದೆ. ಯಾಕೆಂದರೆ ಈ ಚೌಕಟ್ಟಿನಲ್ಲಿ ತೋರಿಸಿದ್ದೀವಿ, ಈ ಚೌಕಟ್ಟಿಂದ ಆಚೆ ಅವನನ್ನು ತೋರ್ಸೋಕ್ಕಾಗಲ್ಲ ನಮಗೆ. ಅದು ಬಹಳ ದೊಡ್ಡ ಸಮಸ್ಯೆ. ನೀವು ಪುರವಣಿಯ ಬರವಣಿಗೆಯನ್ನು ಆಲೋಚನೆ ಮಾಡುವಾಗ ಅಲ್ಲಿ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಆ ಬರವಣಿಗೆ ಶುಷ್ಕ ಆಗುತ್ತೆ. ಇಲ್ಲಿ ಆ ಕಲ್ಪನೆಗೆ ಸ್ಥಾನ ಇಲ್ಲ. ಯಾವುದಕ್ಕೆ? ಸುದ್ದಿ ಬರೆಯುವಾಗ ಕಲ್ಪನೆಗೆ ಸ್ಥಾನ ಇಲ್ಲ. ಅಲ್ಲಿ ಏನು ನಡೆದಿದೆ ಅಷ್ಟನ್ನೇ ಬರೀಬೇಕು ಅಂತ ಹೇಳ್ತೀವಿ ನಾವು ಅದಕ್ಕೆ ಸೇರಿಸ್ತೀವಿ, ಏನೆಲ್ಲ ಸೇರಿಸ್ತೀವಿ. ಇದಕ್ಕೂ ಯಾವುದೋ ಒಂದು ಸುದ್ದಿಗೆ ಭರ್ಜರಿ ಭೀಕರ ಅಂತೆಲ್ಲ ಸುರಿಸ್ತೀವಿ. ಭೀಕರ ಅಪಘಾತ 15 ಜನ ಸಾವು ಅಂತ ಬರಿತೀವಿ. ಒಂದು ಅಪಘಾತ ಆಗಿ 15 ಜನ ಸತ್ತರೆ ಅದು ಭೀಕರವೋ ಅಥವಾ ಭೀಕರ ಅಲ್ವೋ ಅಂತೂ ತಿಳ್ಕೊಳ್ಳದೇ ಇರುವಷ್ಟು ನಮ್ಮ ಓದುಗರು ದಡ್ಡರು ಅಂತ ನನಗೆ ಅನಿಸಿಲ್ಲ. ಅಪಘಾತ ಅಂದ್ರೆ ಬರೆದ್ರೆ ಸಾಕು, ಅಥವಾ ಏನೇನಾಯಿತು ಅಂತ ಬರೆದ್ರೆ ಸಾಕು. ಇದನ್ನು ಅಲ್ಲಿ ನಿಮಗೆ ವಿಶೇಷಣಗಳನ್ನು ಸೇರಿಸುವ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಅದು ಹಾಗೇ ಇರಬೇಕು. ಆದರೆ ಅಲ್ಲಿ ಇಮ್ಯಾಜಿನೇಷನ್ ಮಾಡುವಂಥ ಕೆಪಾಸಿಟಿ ಇದ್ದರೆ, ನೀವು ವರ್ಣನೆ ಮಾಡೋದಕ್ಕೆ ಅವಕಾಶ ಇದ್ದರೆ ಎಲ್ಲ ಆಗತ್ತೆ. ಇನ್ನೊಂದು, ನೀವು ಬಳ್ಳಾರಿಯ ಬಿಸಿಲು ಬಗ್ಗೆ ಇನ್ನೊಂದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ತುಂಬ ಸಾಹಿತ್ಯಿಕವಾದ ಭಾಷೆಯನ್ನು ಬಳಸಿ ನಾನು ಒಂದು ಲೇಖನವನ್ನು ಒಂದು ಸುದ್ದಿಯನ್ನು ಬರೆದ್ರೆ ಎಷ್ಟು ಜನ ಓದ್ತಾರೆ ಅಥವಾ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಅದು
ನಾನು ಆಗಲಿಲ್ಲ ಪ್ರಜಾವಾಣಿ ಭಾಷೆನೇ ಅರ್ಥ ಆಗಲ್ಲ ನಮಗೆ ಅಂತ ಹೇಳುವವರಿಗೆ ನಾನು ಇನ್ನೇನೋ ಒಂದು ಮಹಾಕಾವ್ಯವನ್ನು ಬಳಸಿ ಹೇಳಿದರೆ ಅರ್ಥ ಆಗುತ್ತೆ. ಹಾಗಾಗಿ ಮೂಲ ಮತ್ತೆ ಅಲ್ಲಿಗೆ ಬರ್ತೀವಿ. ನಾವು ಎಷ್ಟೇ ಸುತ್ತಾಡಿದರೂ ಕಡೆಗೆ ಎಲ್ಲಿ ಬರ್ತೀವಿ ಕೇಳಿದರೆ ಸಾಹಿತ್ಯವನ್ನು ನೀವು ಓದ್ಕೋಬೇಕು, ಅದರಿಂದ ಅರ್ಥ ಮಾಡ್ಕೋಬೇಕು. ಅದು ನಿಮಗೆ ಗೊತ್ತಾಗುತ್ತೆ ಯಾವುದನ್ನು ಹೇಗೆ ಬರಿಬೇಕು ಹೇಗೆ ಬರಿಬಾರ್ದು ಅನ್ನೋದನ್ನು ತಿಳಿಸ್ಕೊಳ್ಳೋದಕ್ಕೆ ಮೂಲ ಕಾರಣ ಅದು. ನಾವು ನಮ್ಮನ್ನು ಸಿದ್ಧ ಮಾಡ್ಕೊಳ್ಳೋದೇನೆ ಈಗ ನಾವು ಪತ್ರಿಕೋದ್ಯಮಕ್ಕೆ ಮಾಧ್ಯಮ ಲೋಕಕ್ಕೆ ಬರ್ತಾ ಇರೋದ್ರಿಂದಾಗಿಯೇ ಈ ಎಲ್ಲ ಅವಘಡಗಳು ಸಂಭವಿಸ್ತಾ ಇದೆ. ಕರೆಕ್ಟ್ ಸರ್ ಹೇಳ್ದಂಗೆ ಮತ್ತು ರಶೀದ್ ಸರ್ ಹೇಳ್ದಂಗೆ ಮಾಧ್ಯಮ ಮನೆಯ ಈ ಭಾಷೆ ಮತ್ತು ಸಾಹಿತ್ಯದ ಸಂಕಟಗಳೇ ಹೆಚ್ಚೇನೋ ಅಂತ ಅನ್ನಿಸ್ತಾವೆ. ಆದ್ರೆ ಆ ಸಂಕಟಗಳಿಗೆ ಪರಿಹಾರ ಅನಿಸುವಂಗೆ ಒಂದಷ್ಟು ಸಂಭ್ರಮಗಳು ಇದ್ರೊಳಗೆ ಆಗ್ತಿರ್ತಾವೆ, ನಮ್ಮ ಮಾಧ್ಯಮ ಮನೆಯೊಳಗೆ ಆಗ್ತಿರ್ತಾವೆ. ಅದು ಮುದ್ರಣ ಮಾಧ್ಯಮ ಇರಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ ಅಥವಾ ಸೋಷಿಯಲ್ ಮೀಡಿಯಾ ಇರಲಿ, ಯಾವುದೇ ಇರಲಿ, ಎಲ್ಲದರೊಳಗೂ ಕೆಲವೊಂದು ಕತೆಗಳು ಬಂದಾಗ, ಸಶಕ್ತ ಕತೆಗಳು ಬಂದಾಗ, ಒಂದೊಳ್ಳೆ ಕಾದಂಬರಿ ಬಂದಾಗ, ಒಂದೊಳ್ಳೆ ಕವಿತೆ ಬಂದಾಗ, ಕೆಲವು ಕವಿತೆಯ ಸಾಲುಗಳು ನಮಗೆ ತಾನಾಗೇ ನೆನಪಾಗ್ತಾವೆ. ಹೆಡ್ಡಿಂಗ್ ಬರಿಬೇಕಾದ್ರೆ ತಾನಾಗೇ ನೆನಪಾಗ್ತಾವೆ. ಹಂಗೆ ನೆನಪಾಗು ಮುಂದೆ ರಶ್ಮಿಗೆ ಈ ಪ್ರಶ್ನೆ ಕೇಳ್ತೀನಿ ನಾನು. ಸಾಹಿತ್ಯದ ಭಾಷೆ ಬಹುಶಃ ಇತ್ತೀಚಿನ 2010 ನಂತರ ಬರೆಯೋರೆಲ್ಲ ಭಾಳ ನಾಸ್ಟಾಲ್ಜಿಕ್ ಆಗಿ ಬರೀತಾರೆ. ನನ್ನ ಕಾಲದಾಗ ಒಂದು 20 ವರ್ಷದ ಹುಡುಗ ಇದ್ದರೂ ನನ್ನ ಕಾಲದಾಗ ಅಂತಲೇ ಶುರು ಮಾಡ್ತಾರೆ. ಎರಡನೇದು ಭಾರಿ ಅಗದಿ ನಿರಾಶಾವಾದದೊಳಗೆ ಬರೆಯಕ್ಕೆ ಹೋಗ್ತಾರೆ. ಅಂದರೆ ನನ್ನ ದುಃಖನೇ ದೊಡ್ಡದು ಅನ್ನೋ ಹಂಗೆ. ಇವೆರಡಕ್ಕೂ ಬಿಟ್ಟು ಮಾಧ್ಯಮ ಕೊಡಬೇಕಾದ ಒಂದು ಭರವಸೆಯ ಬೆಳಕದಲ್ಲ, ಒಂದು ಹೋಪ್ ಕೊಡಬೇಕಲ್ಲ, ಹೋಪ್ ಕೊಡುವ ಕೆಲಸ ನಮ್ಮ ಪುರವಣಿ ಮಾಡಬೇಕು. ಹಂಗೆ ಮಾಡುವಂತಹ ಬರವಣಿಗೆಗಳು ಬಂದಾಗ ಅಥವಾ ಬರುವುದ್ರೊಳಗೆ ಅಲ್ಲಿರೋ ಕೊರತೆಗಳೇನು? ನನ್ನ ಕಾಲದ್ದು ನಾಸ್ಟಾಲಜಿಕ್ ಆಗಿ ಬರೀತಾರೆ ಅಂತ ಹೇಳಿದರು ರಶ್ಮಿ. ನನಗನ್ಸೋದು ಇದಕ್ಕೆ ಏನು ಕಾರಣ ಅಂದರೆ ಒಂದು ದೊಡ್ಡ 2 ಗುಂಪುಗಳೋ 2 ವಿಭಾಗೀಕರಣವೋ ನಮಗೆ ಗೊತ್ತಿಲ್ಲದೆ ಅದೃಶ್ಯವಾಗಿ ಒಂದು ಆಗಿ ಹೋಗಿದೆ. ಯಾವುದ್ರಲ್ಲಿ ಅಂತಂದರೆ ಈ ಪತ್ರಿಕೆಗೆ ಯಾರು ಬರೀತಾರೆ, ಪತ್ರಿಕೆಯನ್ನು ಓದ್ತಾರೆ ಇವರು, ಮತ್ತು ಇದನ್ನು ಓದದೇ ಇರುವಂಥ ಇನ್ನೊಂದು ಎಳೆಯ ಒಂದು ಸಮುದಾಯ, ಒಂದು 25-30 ಒಳಗಿನವರು. ಅವರು ಪತ್ರಿಕೆ ಓದೋದಿಲ್ಲ, ಅವರಿಗೆ ಟಿ ವಿಯೂ ಬೇಡ, ಅವರು ರೀಲ್ಸ್ ನೋಡ್ತಾರೆ. ಬಹುತೇಕ ಒಂದು 20 ಕಳೆದಿರೋರಿಗೆ ರೀಲ್ಸ್ ಕೂಡ ಬೋರ್ ಆಗಿದೆ. ಅವ್ರಿಗೆ ಏನಂತ ನನಗೆ ಪರಿಚಯದ ಒಬ್ಬರು NGO ನಡೆಸ್ತಾರೆ, ಅಲ್ಲಿಗೆ ಒಂದು 4-5 ಜನ ಮಕ್ಕಳು ಇಂಟರ್ನ್ಶಿಪ್ಪಿಗೆ ಬಂದಿದ್ರಂತೆ. ಫ್ರೀ ಇದ್ದಾಗ ಏನು ಮಾಡ್ತೀರಿ ಅಂದರೆ ಸ್ವಲ್ಪ ರೀಲ್ಸ್ ಎಲ್ಲ ನೋಡ್ತೀವಿ, ಮತ್ತೆ ಅಂದರೆ ಏನಿಲ್ಲ ಇಷ್ಟೇ. ಅವರಿಗೆ ಯಾವುದರಲ್ಲಿ ಒಂದು ಆಳವಾಗಿ ಹೋಗಬೇಕು ಅದು ಗೊತ್ತಿಲ್ಲ. ಅದರಲ್ಲೂ ಯಾರೋ ಒಬ್ರು ಇದ್ದರು IAS ಮಾಡಬೇಕು ಅಂತ ಅನ್ನೋ ಒಂದು ಗುರಿ ಇದ್ದರು, ಅವರು ಆಳವಾಗಿ ಹೋಗ್ತಾ ಇದ್ದಾರೆ. ಅವ್ರಿಗೇನೋ ಒಂದು ನಾನು ಇಂಥ ಕಡೆ ಹೋಗಬೇಕು ಅನ್ನೋ ಒಂದು ಸ್ಪಷ್ಟ ಕಲ್ಪನೆ ಇದೆ. ಇದು ಒಂದು ವರ್ಗ. ಅವರಿಗೆ ಇದಕ್ಕೂ ಸಂಬಂಧವೇ ಇಲ್ಲ. ಈಗ ನಾವು ನಮ್ಮ ಫೇಸ್ಬುಕ್ ನೋಡ್ತೀವಲ್ಲ, ಈ ಫೇಸ್ಬುಕ್ಕಲ್ಲಿ ನಾವೆಲ್ಲ ಇದ್ದೇವೆ, ಆದರೆ ಅವರಿಲ್ಲ. ಅವರೆಲ್ಲೋ ಸ್ವಲ್ಪ 4-5 ಮಂದಿ ಇದ್ದರೆ ಈಗ ಯಾರೂ ಕಾಣಿಸ್ತಾ ಇಲ್ಲ, ಎಲ್ಲರೂ ಇನ್ಸ್ಟಾಗ್ರಾಮಿಗೆ ಹೋಗಿದ್ದಾರೆ, ನಾವು ಅಲ್ಲಿಲ್ಲ. ಹಾಗಾಗಿ ನಮಗೂ ಅವರಿಗೂ ಪರಸ್ಪರ ಒಂದು ಕಮ್ಯುನಿಕೇಷನ್ ಆಗ್ತಿಲ್ಲ. ಹಾಗಾಗಿ ಇಲ್ಲಿ ಬರೆಯೋರೆಲ್ಲ ನಮ್ಮದೆಲ್ಲ ಗತಕಾಲ ಅಂತ ಅನ್ನಿಸ್ಬಿಟ್ಟಿದೆ ಬರೆಯೋರಿಗೆ, ಇದನ್ನು ಪತ್ರಿಕೆಯಲ್ಲಿ ಓದೋರಿಗೆ. ಹಾಗಾಗಿ ನನ್ನ ಕಾಲದಲ್ಲಿ ಅನ್ನೋ ಮಾತು ಬರ್ತದೆ. ಪತ್ರಿಕೆಗಳಿಗೆ ನಿಜವಾಗಿ ಇದೊಂದು ಸವಾಲು. ಅವರನ್ನು, ಆ ಎಳೆಯರನ್ನು ಇಲ್ಲಿಗೆ ತರಬೇಕಾಗಿದೆ. 25 ವರ್ಷ ಇರ್ಬೋದು. ಈಗ ನನ್ನ ಮಗಳು, ಅವಳಿಗೊಂದು 12 ವರ್ಷ ಕಳೆದಿದೆ, ಅವಳಿಗೆ ಪತ್ರಿಕೆ ತೋರಿಸಿ ನೋಡಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವಳು ಫೋಟೋ ನೋಡ್ತಾಳೆ, ಚೆನ್ನಾಗಿದೆ ಅಂತಾಳೆ, ಹೆಡ್ಲೈನು ಅಷ್ಟೇ ಓದೋದು, ಅದಕ್ಕಿಂತ ಹೆಚ್ಚು ಓದಲ್ಲ. ಇವ್ರನ್ನ ಹೇಗೆ ಓದಿಸ್ಬೇಕು? ಅವಳು ಇನ್ಸ್ಟಾಗ್ರಾಮಲ್ಲಿ ಏನೇನು ಹಾಕ್ತಾಳೆ ಅಂತ ನೋಡ್ತಿದ್ದೆ ನಾನು. ಯಾವುದೋ ಒಳ್ಳೊಳ್ಳೆ ಮತ್ತೊಂದು ಸ್ನ್ಯಾಪ್ಚಾಟ್ ಅಂತ ಇದೆ, ಅದೆಲ್ಲ ಅವರು ಸಕ್ರಿಯಾಗಿರುವಂಥದ್ದು. ನನ್ನ ಮೊಬೈಲಲ್ಲಿ ಅವಳು ಮಾಡ್ತಾಳೆ, ನಾನು ಹೋಗಿ ನೋಡೋದಿಲ್ಲ ಅದನ್ನ. ಅದರಲ್ಲಿ ಏನೋ ಕೋಟ್ಸ್ ಎಲ್ಲಿಲ್ಲೋ ತಂದೆಲ್ಲ ಹಾಕ್ತಿದ್ದಾಳೆ. ಎಷ್ಟು ಚೆನ್ನಾಗಿವೆ ಅಂದರೆ ಆ ಸ್ನೇಹದ ಬಗ್ಗೆ ಏನೋ ಒಂದು ಕೋಟ್ಸ್ ಒಂದಷ್ಟು ಹಾಕ್ತಾಯಿದ್ಲು. ಆ ಮಟ್ಟಿಗೆ ಸ್ನೇಹದ ಬಗ್ಗೆ ನಾನು ಅವಳ ವಯಸ್ಸಲ್ಲಿ ಖಂಡಿತ ಆಲೋಚನೆ ಮಾಡಲಿಲ್ಲ. ಅವರಿಗೆ ಒಂದು ಮೆಚ್ಯೂರಿಟಿ ಇದೆ, ಅವರು ದಡ್ರಲ್ಲ, ಆದರೆ ಅವ್ರಿಗೆ ಇದೆಲ್ಲ ಒಂದು ಕ್ರಿಂಜ್, ಇದೇನೋ ಒಂದು ಕ್ಲೀಶೆ, ಏನು ಮಾತಾಡ್ತಾರಪ್ಪ. ನಾನು ಬೇಕಾದರೆ ಈಗಲೂ ರಾತ್ರಿ ಮನೆಗೆ ಹೋಗಿ ಸೀರಿಯಲ್ ಹಾಕಿ ಎಂಜಾಯ್ ಮಾಡ್ತಾ ನೋಡ್ತೀನಿ. ಅವಳಿಗೆ ಈ ಅಮ್ಮನನ್ನು ಟಿವಿಯನ್ನು ಇಬ್ಬರನ್ನು ಅವಳು ವಿಚಿತ್ರವಾಗಿ ನೋಡ್ತಾಳೆ. ಇವಳು ಇದೇನು ಈ ಸಿಲ್ಲಿ ಇದನ್ನು ನೋಡ್ತಾಳಲ್ಲ. ಅವರು ತುಂಬ ಮುಂದೆ ಇದ್ದಾರೆ, ನಾವು ತುಂಬ ಹಿಂದೆ ಇದ್ದೇವೆ. ಎಲ್ಲ ಒಂದು ರಿಫ್ಟ್ ಇದೆ, ಒಂದು ಗ್ಯಾಪ್ ಇದೆ. ಇದನ್ನು ನಾವು
ಹೇಗೆ ತುಂಬಬಹುದು ಅಂತಂದರೆ ನಾವು ಬಹುಶಃ ನಾವು ಅವರ ಮಾಧ್ಯಮಕ್ಕೆ ಹೋಗಬೇಕು ಅಂತ ನನಗೆ ಯಾವತ್ತೂ ಅನಿಸಿದೆ. ಪತ್ರಿಕೆಯಲ್ಲಿ ಕೂಡ ಅವ್ರ ಪತ್ರಿಕೆಗೆ ಬರಬೇಕು. ಅದಕ್ಕೋಸ್ಕರವಾಗಿ ಅವರಂಥವ್ರು, ನಾನೊಂದು ಕವನ ಸಂಕಲನ ಬಿಡುಗಡೆಗೆ ಹೋಗಿದ್ದೆ. ಆಕೆ ಒಂದು 25 ವರ್ಷ. ನಿಜವಾಗ ನನಗೆ ಆಕೆಯ ಗಂಡನನ್ನೆಲ್ಲ ಪರಿಚಯ ಇತ್ತು, ಆದರೆ ಅವಳು ಏನು ಬರೀತಾಳೆ ಅಂತ ನಂಗೆ ಗೊತ್ತಿಲ್ಲ. ಕವನ ಸಂಕಲನ ಬಿಡುಗಡೆ ದಿವಸವೇ 500 ಕಾಪಿ ಬಿಡುಗಡೆ ಮುಂಚೆಯೇ ಮಾರಾಟ ಆಗಿದೆ ಅಂತ ಹೇಳಿದರು. ಅರೆ ಇದು ಹೇಗೆ ಸಾಧ್ಯ ಆಯಿತು ಅಂದರೆ ನೋಡಿದರೆ ಆಕೆ ಇನ್ಸ್ಟಾಗ್ರಾಮಲ್ಲಿ ಬರೀತಾರಂತೆ. ಕವನ ಸಂಕಲನ ನೋಡಿದೆ ಅಂದರೆ ಒಂದು 5-6 ಸಾಲುಗಳ ಒಂದು ಹನಿಗವನ ಅಂತ ನಾವು ಹೇಳ್ಬೋದಾದದ್ದೆಲ್ಲ ಕವನ ಅಂತ ಹೇಳಿ ಅವರು ಪ್ರಕಟ ಮಾಡಿದರು. ಆದರೆ ಆಕೆ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ ಅವರು. ಬಹುಶಃ ನಾವು ಕೂಡ ಅಲ್ಲಿಗೆ ಹೋಗಬೇಕು. ಈಗ QR ಕೋಡನ್ನು ಒಂದು ಪ್ರಯೋಗ ಮಾಡಿದರು. ಬಹುಶಃ ಇದು ಕೂಡ ಅವರನ್ನು ಸೆಳೆಯುವಂಥದ್ದು. QR ಕೋಡ್ ಅಂದರೆ ಒಂದು ಆಯ್ಕೆ, ಆಳಕ್ಕೆ ಇಳೀರಿ, ಬೇಕಾದರೆ ಇಳೀರಿ, ಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಿ ಹೋಗಿ ನೋಡಿ ಅಂತ. ಹಾಗೆ ಆ ಮಕ್ಕಳನ್ನು ಕೂಡ ಅವರು ಇಲ್ಲಿಗೆ ಬರೋ ಹಾಗೆ, ಬರೆಯೋ ಹಾಗೆ ಏನಾದರೂ. ಈಗ ಮಕ್ಕಳಿಗೆ ಒಂದು ಜಾಗವೇ ಇಲ್ಲ. ಕೋವಿಡ್ ನಂತರದಲ್ಲಿ ಮಕ್ಕಳ ಪುಟಗಳು ಕತ್ತರಿಸಲ್ಪಟ್ಟಿವೆ, ಜಾಗ ಇಲ್ಲ. ಇದೆಲ್ಲ ಕಾರಣದಿಂದ ಅವರಂತೂ ಪತ್ರಿಕೆಯಲ್ಲಿ ಮಕ್ಕಳ ಕತೆ ಇದನ್ನೆಲ್ಲ ಓದುವುದು ಅವ್ರಿಗೆ ಬೇಕಾಗಿಲ್ಲ. ಅವರಿಗೆಲ್ಲವೂ ಆನ್ಲೈನಲ್ಲಿ ಸಿಗ್ತಾ ಇದೆ. ಅವ್ರಿಗೆ ಬೇಕಾದ, ಮಕ್ಕಳಿಗೆ ಬೇಕಾದ ಸಾಹಿತ್ಯವು ನಾವು ಭಾಳಷ್ಟು ಡಿಸ್ಕಸ್ ಮಾಡಿದ್ದೀವಿ ಈ ವಿಷಯದಲ್ಲಿ ನಮ್ಮ ಬೇರೆ ವೇದಿಕೆಗಳಲ್ಲಿ. ಅಡೋಲೆಸೆಂಟ್ಗೆ ಬೇಕಾದ ಸಾಹಿತ್ಯ ಬರ್ತಾ ಇಲ್ಲ, ಮಕ್ಕಳಿಗೆ ಬೇಕಾದ ಸಾಹಿತ್ಯ ಬರ್ತಿಲ್ಲ. ಅವ್ರಿಗೆ ಏನು ಬೇಕು ಆ ಮಕ್ಕಳು ಇವತ್ತು ನೋಡುವವರು, ಅವರು ಓದುವವರು ಅಲ್ಲ. ಅವರು ನೋಡ್ತಾರೆ, ಫೋಟೋ ನೋಡ್ತಾರೆ, ಇದು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ. ನೋಡುವ ಮಕ್ಕಳು ಅವ್ರಿಗೆ ನೋಡಬೇಕಾ, ನೋಡೋ ಮೂಲಕ ಅವರನ್ನು ಕಿರಿದಾಗಿಯೇ ತರೋಣ, ಸಣ್ಣ ಸಣ್ಣ ಬರಹಗಳನ್ನೇ ಕೊಡೋಣ, ಅವ್ರು ಬರೀಲಿ. ಒಂದು ಸಲ ಅವ್ರು ಸಣ್ಣ ಬರಹ ಬರೆದಾಗ ಮುಂದೆ ಅವ್ರ ಆಳಕ್ಕೂ ಇಳಿಬೋದು, ದೀರ್ಘ ಓದಿಗೆ ಬರಹಕ್ಕೆ ಅದು ಅವರನ್ನು ಪ್ರೇರೇಪಿಸ್ಬೋದು ಅಂತ ನನಗೆ ಅನ್ನಿಸ್ತದೆ. ಇದೊಂದೇ ದಾರಿ ಏನೋ. ಈ ಗ್ಯಾಪ್ ಇದೆಯಲ್ಲ ನಮ್ಮದು, ನಾವು ಮತ್ತು ಅದು ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ, ನಮಗೆ ಆಸಕ್ತಿ ಇರೋದೇ ಇಲ್ಲ. ನನ್ನ ಮಗಳು ಕೊರಿಯನ್ ಬ್ಯಾಂಡ್ನ ಏನೋ ಸುದ್ದಿಗಳು ಅದೆಲ್ಲ ಇಷ್ಟ ಅವಳಿಗೆ. ಅದನ್ನು ನನಗೆ ನಿಜವಾಗಿ ಆಸಕ್ತಿ ಇಲ್ಲ, ಆದರೂ ಏನೋ ತಿಳ್ಕೊಂಡು ನೋಡು ಅವನು ಕೊರಿಯನ್ ಇವನಂತ, ಅವನೇನೋ ಮಿಲಿಟ್ರಿಗೆ ಸೇರಿದ್ನಂತೆ ಅಂತ ಏನೋ ಹೋಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನಗೆ ಮಾತಾಡ್ಲಿಕ್ಕೆ ವಿಷಯ ಬೇಕು ಅವಳ ಹತ್ರ. ಇದನ್ನು ನಾವು ಜಾಸ್ತಿ ಮಾಡಬೇಕು ಅಂತ ಅನ್ನಿಸ್ತದೆ. ಇದಕ್ಕಾಗಿ ಅವ್ರ ಪಾಡಿಗೆ ಮೊಬೈಲಲ್ಲಿ ಇರ್ತಾರೆ, ನಾವು ನಮ್ಮ ಪಾಡಿಗೆ ಇನ್ನೆಲ್ಲೋ ಇರ್ತೇವೆ. ಈ ಒಂದು ಗ್ಯಾಪ್ ಕಡಿಮೆ ಆದರೆ ಅವರನ್ನು ಮತ್ತು ಇದಕ್ಕೆ ತರಬಹುದು. ಅದಕ್ಕಾಗಿ ನಾವು ಹೆಚ್ಚು ಆಲೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು ವಿದ್ಯಾ. ಟೈಮ್ ಮುಗಿತಾ ಬಂತು, ಅದರ ಒಂದು ಭಾಳ ಚಂದನ ತಿರುವಿಗೆ ತಂದು ನಿಲ್ಲಿಸಿದ್ರು ವಿದ್ಯಾ. ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಏನು ಅಂದ್ರೆ, ನಮ್ಮ ಮುಂದಿನ ಜನರೇಷನ್ನಿಗೆ ಬೇಕಾಗಿರೋ ಸಾಹಿತ್ಯ ಮಾಧ್ಯಮದೊಳಗೆ ಸಿಗೋದಿಲ್ಲ ಅನ್ನೋದೊಂದು ಆಬ್ಸರ್ವೇಷನ್ನು. ಆದರೆ ಇರೋ ಜನರೇಷನ್ನು ಮಾಧ್ಯಮದೊಳಗೆ ನಮಗೆ ಜಾಗ ಕೊಡೋದಿಲ್ಲ ಅಂತ ಹೇಳ್ತಾರೆ. ಈ ಎರಡೂ ದೂರಗಳ ನಡುವೆ ಮಾಧ್ಯಮದೊಳಗಿನ ಸಾಹಿತ್ಯ ಅಥವಾ ಮಾಧ್ಯಮದ ಸಾಹಿತ್ಯ ಮಾಡಬೇಕಾದ ಕೆಲಸ ಇದೆಯಲ್ಲ ಸರ್, ಅದನ್ನು ಹೆಂಗೆ ಮಾಡ್ತದ ಅಂತ ರಶೀದ್ ಸರ್ ಹೇಳೋದ್ರ ಜೊತೆಗೆ ಈ ಸೆಷನ್ ಕನ್ಕ್ಲೂಡ್ ಮಾಡೋಣಂತ. ನಾವು ಒಂಥರ ಟಾಮ್ ಆ್ಯಂಡ್ ಜೆರ್ರಿ ಆಟ ಆಡ್ತಾ ಇರಬೇಕಾಗುತ್ತೆ. ಯಂಗರ್ ಜನ್ರೇಷನ್, ನಾವೆಲ್ಲ ವಯಸ್ಸಾಗಿದೆ, ಬರುವ ವರ್ಷ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ, ವಯಸ್ಸಾದ್ರೆ. ಆದರೆ ನಾವು ವಯಸ್ಸಾಗಿದೆ ಅಂತ ಹೇಳಿ ನಾವು ಬೇಂದ್ರೆ ಕಾಲದಲ್ಲಿ ಹಿಂಗಿತ್ತು, ಇವರ ಕಾಲದಲ್ಲಿ ಹಿಂಗಿತ್ತು ಅಂತ ಹೇಳಿ ನಾವು ನಾಸ್ಟಾಲಜಿಯಕ್ಕೆ ಹೋಗದೆ ಯಂಗ್ಸ್ಟರ್ಸ್ ಜೊತೆ ನಾವು ಹೈಡ್ ಆ್ಯಂಡ್ ಸೀಕ್ ಅಂದರೆ ಜೂಟಾಟಕ್ಕೆ ಇಳಿದ್ರೆ ಬಹಳ ಬಹಳ ರೋಮಾಂಚಕವಾಗಿರುತ್ತೆ. ಆಮೇಲೆ ನಾವು ಇನ್ನೂ ಹೆಚ್ಚು ವರ್ಷ ಬದುಕಕ್ಕಾಗುತ್ತೆ ಅವರ ಲೋಕದಲ್ಲಿ ಹೇಳಿದ್ರೆ. ಯಾಕೆಂದರೆ ಅವರು ನಿಸ್ಸಂಶಯವಾಗಿ ನಮ್ಗಿಂತ ಬಹಳ ಕ್ವಾಲಿಟಿ ಬದುಕನ್ನು ಬದುಕ್ತಾ ಇದ್ದಾರೆ. ಸಾಹಿತ್ಯಿಕವಾಗಿಯೂ ಕೂಡ ಬಹಳ ಬರೀ ರೀಲ್ ನೋಡೋದು ಅಥವಾ ಏನೋ ಡ್ಯಾನ್ಸ್ ನೋಡೋದು ಮಾತ್ರ ಅಲ್ಲ. ನಾನು ಅಬ್ಸರ್ವ್ ಮಾಡೋದ ಹಾಗೆ ಯಂಗರ್ ಜನ್ರೇಷನ್ನ ಹುಡುಗ ಹುಡುಗಿಯರು ಬಹಳ ಸಂಯಮ ಚಿತ್ತರಾಗಿದ್ದಾರೆ. ಬಹಳ ಕ್ವಾಲಿಟಿ ಟೈಮನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೀತಾ ಇದ್ದಾರೆ. ಈಗ ನಾನು ಫೇಸ್ಬುಕ್ಕಿಗೆ ಹೋದ ತಕ್ಷಣ ಫೇಸ್ಬುಕ್ಕಲ್ಲಿದ್ದ ನನ್ನ ಮಗ ಫೇಸ್ಬುಕ್ ಬಿಟ್ಬಿಟ್ಟು ಇನ್ಸ್ಟಾಗೆ ಹೋದ. ನಾನು ಇನ್ಸ್ಟಾಗೆ ಹೋದ, ಇವನು ಇಲ್ಲೂ ಬಂದ ಅಂತೇಳಿ ಅವನು ಸ್ನ್ಯಾಪ್ಚಾಟಿಗೆ ಹೋದ. ನಾನು ಸ್ನ್ಯಾಪ್ಚಾಟಿಗೆ ಹೋದರೆ ಅಯ್ಯೋ ಇಲ್ಲೂ ಬಂದುಬಿಟ್ನ ಅಂತ ಅವನಿಗೆ ಮುಂದೆ ಏನು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ಕಕ್ಕಾವಿಕ್ಕಿ ಹಾಕು. ಸೊ ಯಂಗ್ಸ್ಟರ್ಸನ್ನು ಕಕ್ಕಾವಿಕ್ಕಿಯನ್ನಾಗಿ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ರೆ ನಾವು ಬದುಕ್ತೀವಿ, ನಾವು ಕೂಡ ಚೆನ್ನಾಗಿರ್ತೀವಿ. ಅವ್ರಿಗೂ ನಮ್ಮದೇನೋ ಬೇಂದ್ರೆ, ಕುವೆಂಪು ಇಂಥವ್ರನ್ನೆಲ್ಲ ಒಂದು ಸಣ್ಣ ಮಟ್ಟಿಗೆ ಅವರಿಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಆಗುತ್ತೆ. ಆ ಕೆಲಸವನ್ನು ಬಹಳ. ಇನ್ನೊಂದೇನು ಅಂತಂದರೆ, ನೀವು ಸಾಮಾಜಿಕ ಮಾಧ್ಯಮದಲ್ಲಿ ನಾನು ಅನಾಲಿಟಿಕ್ಸ್ ನೋಡ್ತಾ ಇರ್ತೀನಿ. ಅಂದರೆ ಯಾಕೆ ಇಷ್ಟು ಜನ ನೋಡ್ತಾರೆ, ಸಡನ್ನಾಗಿ ನನ್ನ ಫಾಲೋವರ್ಸ್ ಯಾಕೆ ಜಾಸ್ತಿ ಆದರು, ಇದಕ್ಕೆ ಈ ರೀಲಿಗೆ ಯಾಕೆ ಇಷ್ಟೊಂದು ಜನ ವ್ಯೂವರ್ಸ್ ಬಂದರು ಅಂತೇಳಿ ಸುಮ್ಮನೆ ನೋಡ್ತಾ ಇರ್ತೀನಿ ಕುತೂಹಲಕ್ಕೆ. ಯಾವುದೋ ಒಂದು ವಾರದಲ್ಲೇ ನಂದು ಫಾಲೋವರ್ಸು 1000 ಜನ ಜಾಸ್ತಿ ಆದರು. 1000 ಇದು ನಂಗೆ ಆಶ್ಚರ್ಯ. ಏನೋ ವೈರಸ್ ಬಂದುಬಿಡ್ತಾ, ಏನಾದರೂ ಆಯಿತಾ, ಯಾರಾದರೂ ಹ್ಯಾಕ್ ಮಾಡ್ತಾ ಇದ್ದಾರಾ? ಏನೂ ಅಲ್ಲ. ನಾನು ಏನು ಮಾಡಿದ್ದೆ ಅಂತಂದರೆ,
ಪುತ್ತೂರಲ್ಲಿ ಒಬ್ಬರು ರಾಮಚಂದ್ರ ಭಟ್ರು ಅಂತ ಒಬ್ರು ಇದ್ದಾರೆ. ಅವ್ರನ್ನ ಪುತ್ತೂರಜ್ಜ ಅಂತ, ಅವ್ರಿಗೊಂದು ದೇವಸ್ಥಾನ ಎಲ್ಲ ಕಟ್ಟಿದ್ದಾರೆ ಪುತ್ತೂರಲ್ಲಿ. ಅವ್ರನ್ನೊಬ್ರು ಸಂತ ಅಂತ ನೋಡ್ತಾರೆ. ಆದರೆ ಅವ್ರನ್ನ ನಾ ಬಹಳ ಹತ್ತಿರದಿಂದ ನಾನು ನೋಡಿದ್ದೆ. ಅವ್ರನ್ನ ನೋಡಿದ್ದೆ, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೆ. ಅವರಿಗೊಬ್ಬರು ಇಸ್ಮಾಯಿಲ್ ಕುಂಜಪ್ಪ ಬ್ಯಾರಿಗಳು ಅಂತ ಒಬ್ಬರು ಬ್ಯಾರಿಗಳು, ಅವ್ರದ್ದು ಫ್ರೆಂಡ್, ಮೀನು ಮಾರುವ ಬ್ಯಾರಿಗಳು ಅವರ ಫ್ರೆಂಡು. ಸೊ ನಾನು ಅವರಿಬ್ಬರದ್ದು ಫೋಟೋ, ಅವ್ರ ಜೊತೆ ಇರುವ ಒಂದು ಫೋಟೋ, ಒಂದು ಅಪರೂಪದ ಫೋಟೋ ನನ್ನ ಹತ್ರ ಇತ್ತು. ಅದನ್ನು ನಾನು ರೀಲಿಗೆ ಹಾಕ್ಬಿಟ್ಟು ಅವರ ಕತೆ ಹೇಳಿದ್ದೆ. ಹೀಗಿತ್ತು, ಒಂದು ಕಾಲದಲ್ಲಿ ಹೀಗಿತ್ತು, ಸುಳ್ಯ ಸೀಮೆಯಲ್ಲಿ ಅಂತ ಜನ ಹಿಂದೂ ಮುಸಲ್ಮಾನರೆಲ್ಲ ಇಷ್ಟೊಂದು ಚೆನ್ನಾಗಿದ್ರು ಅಂತೆಲ್ಲ ಒಂದು ರೀಲ್ ಹಾಕಿದ್ದೆ. ಅದು ಕಾರಣ. ಆಮೇಲೆ ನಾನು ರೀಲ್ ಕೆಳಗಡೆ ನೋಡಿದ್ರೆ ದೊಡ್ಡ ಧರ್ಮಯುದ್ಧನೇ ನಡೀತಾ ಇದೆ. ದೊಡ್ಡ ಧರ್ಮಯುದ್ಧ ನಾನು ನೋಡೇ ಇರಲಿಲ್ಲ. ಆ ಕಾಮೆಂಟ್ಸನ್ನು ನೋಡಿದ್ರೆ ದೊಡ್ಡ ಧರ್ಮಯುದ್ಧ ನಡೀತಾ ಇದೆ. ಈ ಮೊದಲು ಚೆನ್ನಾಗೇ ಇತ್ತು, ಇದಕ್ಕೆ ಕಾರಣ ಆಗಿರೋದು ಯಾರು ಅಂತಂದರೆ RSSನವರು, BJPಯವರಿಂದಾಗಿ ಎಲ್ಲ ಹಾಳಾಯಿತು ಅಂತ ಒಂದಿಷ್ಟು ಜನ ಉದ್ದಕ್ಕೆ ಹೇಳಿದ್ರೆ, ಇಲ್ಲ ಕಮ್ಯುನಿಸ್ಟ್ಗಳು, ಕಾಂಗಿಗಳು, ಪ್ರಗತಿಪರರಿಂದಾಗಿ ಬಾಂಧವ್ಯವೆಲ್ಲ ತಪ್ಪೋಯ್ತು ಅಂತೇಳಿ ಅವ್ರನ್ನ ಇವ್ರು ಬೈಯೋದು, ಇವ್ರನ್ನವ್ರು ಬೈಯೋದು, ಅವ್ರನ್ನ ಇವ್ರು ಬೈಯೋದು. ಒಂದು ಕಿಲೋಮೀಟ್ರ್ ಗಟ್ಟಲೆ ಕಾಮೆಂಟ್ಸ್ ಇದೆ ಅದರ ಕೆಳಗಡೆ. ನಂಗೆ ಗೊತ್ತೇ ಇರಲಿಲ್ಲ ನಾನು ನೋಡಿದಾಗ. ಸೊ ಅವ್ರೇನು ಮಾಡಿದ್ದಾರೆ, ಕೆಲವರು ತಿಳ್ಕೊಂಡಿದ್ದಾರೆ, ಇವು ನಮ್ಮ ಪರವಾಗಿ ಮಾತಾಡ್ತಾ ಇದ್ದಾನೆ ಅಂತ ಫಾಲೋ ಮಾಡ್ಕೊಂಡಿದ್ದಾರೆ. ಇಲ್ಲ ಇನ್ನು ಕೆಲವರು ಇಲ್ಲ ಇವು ನಮ್ಮವನು ಅಂತ ಹೇಳಿ ಫಾಲೋ ಮಾಡಿ ಒಂದೇ ವಾರದಲ್ಲಿ 1000 ಫಾಲೋವರ್ಸು ಜಂಪ್ ಆಗಿದೆ. ಸೊ ನೀವು ಸೂಕ್ಷ್ಮವಾಗಿದ್ದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಮ್ಮನೆ ಹಿಂಗೆ ಸೂಕ್ಷ್ಮ ಅಂದರೆ ಗಹನವಾಗಿ ಅಲ್ಲ, ತುಂಬ ಒಂಥರ ನಾಟಿಯಾಗಿ ಏನು ಅಂತ ಹುಡುಕ್ತಾ ಹೋದರೆ ನಮ್ಮ ಈ ಕಾಲದ ಈ ಕಮ್ಯುನಲ್ ಗಲಾಟೆಗಳು, ಪ್ರಗತಿಪರ ಜಗಳಗಳು, ಬೇಡ ಬಲ ಜಗಳಗಳು, ಹಳ್ಳಿಯಲ್ಲಿ ನಡೀತಾ ಇರೋ ಜಗಳ ಎಲ್ಲ ನಮಗೆ ಮಾಲೆಯಾಗಿ ಬಿಚ್ಕೊಳ್ತಾ ಹೋಗುತ್ತೆ. ಇದೊಂಥರ ನಮಗೆ ಕೊಡುವಂಥ ಇನ್ಸೈಟ್ ಕೂಡ, ಸಮಾಜದ ಬಗ್ಗೆ, ಈಗಿನ ಸಮಾಜದ ಬಗ್ಗೆ ಕೊಡುವ ಇನ್ಸೈಟ್ ಕೂಡ. ಇನ್ನೊಂದು ರೀಲು ತುಂಬ ಜನ ನೋಡಿದ್ದಾರೆ. ಅದು ಯಾವುದು ಅಂತಂದರೆ 2010ನೇ ಇಸ್ವಿಯಲ್ಲಿ ನಾನು ಬಿಳಿಗಿರಂಗನ ಬೆಟ್ಟಕ್ಕೆ ಹೋದಾಗ ಅಲ್ಲ ನಾಗರಾಜ ಅಂತ ಇದ್ದ. ಅವನು ಫುಲ್ಲು ಜಡೆ ಬಿಟ್ಕೊಂಡು ಫುಲ್ಲು ಜಡೆ ಕಟ್ಟಿತ್ತು. ಆ ಫೋಟೋ ನಾನು ಆಗ ಹಾಕಿದ್ದೆ, ಒಂದು 13 ವರ್ಷದಿಂದ. ಒಬ್ಬರು ಡಾಕ್ಟ್ರು ಫೋನ್ ಮಾಡಿ, ರಶೀದ್ ಇದು ಸೆಲೆಬ್ರೇಟ್ ಮಾಡೋದು ಕೆಲಸ ಅಲ್ಲ, ಇದು ಅವರಿಗೆ ತಲೆಯಲ್ಲಿ ಅವರಿಗೇನೋ ಫಂಗಸ್ ಬೆಳೀತಾ ಇರೋದ್ರಿಂದ ಆ ಜಡೆ ಕಟ್ಟುತ್ತಾ ಇರೋ ಕಾರಣ, ಅದೇನೋ ದೇವ್ರ ಮೈ ಬಂದಿರೋದಲ್ಲ, ಫಂಗಸ್ ಆಗಿರೋರಿಗೆ ಜಡೆ ಕಟ್ಟುತ್ತೆ. ಆ ಹುಡುಗನ ಕರ್ಕೊಂಡೋಗಿ ಅವನಿಗೆ ಹೇಳು, ಅವನ ಜಡೆ ತೆಗ್ಸಕ್ಕೆ ಹೇಳು, ಇಲ್ದಿರ ಅವನ ತಲೆಗೆ, ಅವನ ಜೀವಕ್ಕೆ ಅಪಾಯ ಇದೆ, ದಯವಿಟ್ಟು ಅಂಥೇಳಿ ಅವನು ಹುಡುಕಿ ನಾನು ಅದನ್ನೆಲ್ಲ ಅವನಿಗೆ ಹೇಳಿ, ಆಮೇಲೆ ಅವನು ಏನು ಮಾಡ್ದೆ ಏನು ಅಂತ ಗೊತ್ತಿಲ್ಲ. ನಾನು ಸುಮ್ಮನೆ 13 ವರ್ಷದ ಹಿಂದೆ ಬಿಳಿಗಿರಂಗನ ಬೆಟ್ಟದಲ್ಲಿ ಕಂಡ ಮುಖ ಅಂತೇಳಿ ಅವನ ಫೋಟೋ ಹಾಕಿದ್ದೆ. ಅವನು ಆ ಜಡೆ ಎಲ್ಲ ತೆಗೆದುಬಿಟ್ಟು ತುಂಬ ಒಬ್ಬ ಹೀರೋ ಥರ ಇದ್ದಾನೆ ಅವನು. ಆಗಲೂ ಹೀರೋ ಥರ ಇದೆ, ಈಗಲೂ ಅದನ್ನು ಅವನ ಫ್ರೆಂಡ್ಸ್ಗಳಿಗೆಲ್ಲ ಹಂಚಿಬಿಟ್ಟಿದ್ದಾರೆ. ನೋಡು 13 ವರ್ಷದ ಹಿಂದೆ ನಂದು ಫೋಟೋ ಬಂದಿದೆ ಅಂತೇಳಿ ಅವನ್ನೆಲ್ಲ ಶೇರ್ ಮಾಡಿದ್ದಾನೆ. ಹಾಗಾಗಿ ಅಲ್ಲಿ ಕೂಡ ಒಂದಿಷ್ಟು ರೀಲ್ಗಳನ್ನು ನೋಡೋರ ಸಂಖ್ಯೆ, ಫಾಲೋವರ್ಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅಂದರೆ ನೀವು ಈ ರೀತಿಯ ಈ ಜಡೆಗಳು, ಅದು ಅವನು ಈಗಿರುವ ಅವನ ಬದುಕು, ನಮ್ಮ ಮಂದಣ್ಣ ತೇಜಸ್ವಿಯವರ ಮಂದಣ್ಣ ಇದ್ದಾರಲ್ಲ, ಆ ಮಂದಣ್ಣಂದ್ರು ಎಲ್ಲ ಕಡೆನೇ ಇದ್ದಾರೆ, ತುಂಬಿ ತುಳುಕ್ತಾ ಇದ್ದಾರೆ. ಸೊ ನಾವು ಆ ಮಂದಣ್ಣಗಳನ್ನು ಅಂತರ್ಜಾಲದಲ್ಲಿ ಹುಡುಕಿದ್ರೆ, ಬಿರಿಯಾನಿ ಕರಿಯ ಅಥವಾ ಅವ್ರನ್ನೆಲ್ಲ ಹುಡುಕೊಂಡು ಅವ್ರ ಬಗ್ಗೆ ಬರೆದ್ರೆ ಬೇಜಾರೇ ಇಲ್ಲ, ಆರಾಮಾಗಿ ಆರೋಗ್ಯವಾಗಿರ್ತೀವಿ ಅಂತ ನನಗನ್ಸುತ್ತೆ. ಕನ್ಕ್ಲೂಷನ್ ಏನಂದ್ರೆ, ಸಾಹಿತ್ಯ ಮಾಡಬೇಕಾಗಿರೋದು ನಾವು ಧಾರಾಳಿಗಳಾಗಬೇಕು, ನಮ್ಮಲ್ಲಿ ಔದಾರ್ಯ ಹುಟ್ಟಬೇಕು, ಆಮೇಲೆ ಸೌಹಾರ್ದ ಬರಬೇಕು. ಆದರೆ ಈಗ ನಾವು ಅಂದ್ಕೂಡಲೇ ಏನಾಗ್ತದೆ ಅಂದ್ರೆ, ನಾವು ಅಂದ್ಕೂಡಲೇ ಮಹಿಳೆಯರು ಅಂತ ಅರ್ಥ ಮಾಡ್ಕೋತೀರಿ. ನಾವು ಅಂದ್ಕೂಡಲೇ ಉತ್ತರ ಕರ್ನಾಟಕದವರು ಅಂತಾರೆ. ಇನ್ನೂ ಒಂದು ತುಸು ನಾವು ಅಂದ್ಕೂಡಲೇ ಇವರು ಕಲ್ಯಾಣ ಕರ್ನಾಟಕದವರು ಅಂತ. ಬರೀ ನಾವು ಅನ್ನೋ ಪದವನ್ನು ಸಮಷ್ಟಿ ಅರ್ಥದೊಳಗೆ ನಾವು ಅಂತ ಗ್ರಹಿಸುವ, ಔದಾರ್ಯ ಬೆಳೆಸುವ ಕೆಲಸ ಸಾಹಿತ್ಯದಿಂದ ಆಗಬೇಕು. ಅಂಥ ಸಾಹಿತ್ಯ ಮಾಧ್ಯಮದೊಳಗೆ ಪ್ರತಿಫಲನಗೊಳ್ಳಿ ಅನ್ನುವ ಆಶಯ ನಮ್ಮೆಲ್ಲರದು ಹೌದು. ಇಲ್ಲಿಗೆ ಈ ಸೆಷನ್ ಮುಗೀತದ. ನಮ್ಮನ್ನೆಲ್ಲ ತಡ್ಕೊಂಡಿದ್ದಕ್ಕೆ ನಿಮಗೆ ಶರಣು. ಮಾಧ್ಯಮ ಭಾಷೆಯ ಪದ ಬಳಕೆಯ, ಬರವಣಿಗೆಯ ಸಿದ್ಧತೆಯ, ಅದರ ಹಿಂದಿರುವಂತಹ ಯೋಚನೆಯ ಬಗ್ಗೆ, ಅದರ ಔಚಿತ್ಯದ ಬಗ್ಗೆ ತುಂಬ ಅರ್ಥಪೂರ್ಣವಾದಂತಹ ಚರ್ಚೆ ನಡೆಯಿತು. ಈ 4 ಜನ ವಿದ್ವಾಂಸರಿಗೆ, ರವೀಂದ್ರ ಭಟ್ರಿಗೆ, ರಶ್ಮಿ ಎಸ್ ಅವರಿಗೆ, ಅಬ್ದುಲ್ ರಶೀದ್ ಅವರಿಗೆ ಹಾಗೂ ವಿದ್ಯಾರಶ್ಮಿ ಪೆಲತಡ್ಕ ಅವರಿಗೆ ಬುಕ್ ಬ್ರಹ್ಮ ತಂಡದ ಪರವಾಗಿ ಅನಂತ ಕೃತಜ್ಞತೆಗಳು, ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಮ್ಮ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂಥವರನ್ನು ನಾನೀಗ ನೆನಪು ಮಾಡ್ಕೊಳ್ತಾ ಇದ್ದೇನೆ. ಪ್ಲಾಟಿನಮ್ ಪಾರ್ಟ್ನರ್ಸು ರಾಮಯ್ಯ ಯೂನಿವರ್ಸಿಟಿ, ಸುವರ್ಣ ಸಹಭಾಗಿತ್ವ ಎಲ್ಸಿಟಾ ಎಲ್ಸಿಯಾ ಕಂಪನಿ, ರಜತ ಸಹಭಾಗಿತ್ವ ಪಾಲಿ ಇನ್ಸ್ಟಿಟ್ಯೂಟ್ ಹಾಗೂ ಪ್ರಾರ್ಥನಾ ವರ್ಡ್ ಸ್ಕೂಲ್, ಹಾಗೂ ಸಹಭಾಗಿತ್ವ
MG Motors, Sapna Book House, South Asian Literature in Translation, Sheshadripuram Educational Trust, Kaveri Hospitals, Selco, Siri Gramodyoga, Kaveri Emporium ಮುಂತಾದವುಗಳು.